ಮೊದಲನೇ ಪ್ರಶ್ನೆ ಏನಂದರೆ ಡಯಾಬಿಟೀಸ್ ಬಗ್ಗೆ ನಾವು ಇಷ್ಟೊಂದು ಆತಂಕ ಪಡುವ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಖಂಡಿತವಾಗಿಯೂ ಆತಂಕ ಪಡಬೇಕು. ಡಯಾಬಿಟೀಸ್ ಮುಂಚೆ ತುಂಬ ಕಡಿಮೆ ಇರೋದು, ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಝೀರೋ ಆಗಿಬಿಟ್ಟಿದೆ. ಯಾರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ. ಕೆಲವರು ಇನ್ಸುಲಿನ್ ತೊಗೊಳ್ತಿದ್ರೆ ಇನ್ಸುಲಿನ್ಸ್ ಕೂಡ ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀವಿ, ಎಷ್ಟು ಯೂನಿಟ್ಸ್ ಇನ್ಸುಲಿನ್ ತೊಗೊಂಡ್ರಿ. ಯಾಕಂತಂದರೆ ಗುಡಿಚಿ ಆಯುರ್ವೇದಕ್ಕೆ ಬಂದಮೇಲೆ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಅವ್ರು ಇನ್ಸುಲಿನ್ ಸ್ಟಾಪ್ ಮಾಡಿಸ್ತೀವಿ ನಾವು, ರೈಟ್. ಸೊ ಮೊದಲನಾಗಿ ಮಾಡ್ತಕ್ಕಂಥದ್ದು ಶುಗರ್ ಲೆವೆಲ್ ಟ್ರ್ಯಾಕಿಂಗ್. ಸೆನ್ಸರ್ ಅಂದರೆ ಅದಕ್ಕೆ ಒಂದು ಬಾಡಿ ಮೇಲೆ ನೀವು ಜಸ್ಟ್ ಪಟ್ಟಿ ಕಟ್ಕೊಂಡು ಬೇಸಿಕಲಿ ಇದೊಂದು ಚಿಪ್ ಥರ ಇರುತ್ತೆ, ಅದನ್ನು ಒಂದ್ಸರಿ ಪ್ರಿಕ್ ಮಾಡಿ ಬಿಟ್ಬಿಟ್ರೆ ಅದು ವಾಟರ್ ಪ್ರೂಫ್ ಇರುತ್ತೆ, ಅದನ್ನು ಹಾಗೆ ಇರ್ಬೋದು. ಶುಗರ್ಗೆ ಅಂತ ಹೇಳ್ಬಿಟ್ಟು ಏನು ಮೆಡಿಸಿನ್ ತೊಗೊಳ್ತಿರ್ತೀರಲ್ಲ, ಆ ಮೆಡಿಸಿನ್ ಜೊತೆಗೆ ಗುಡಿಚಿ ಆಯುರ್ವೇದ ಕೆಲವೊಂದು ಪ್ರೊಪ್ರೈಟರಿ ಮೆಡಿಸಿನ್ಗಳಿದ್ದಾವೆ. ಆ ಪ್ರೊಪ್ರೈಟರಿ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ. ಫಸ್ಟ್ ಟೈಮ್ ಬರ್ತಾರೆ 400 ಇದೆ ಅಂತ ಹೇಳ್ತಾರೆ, 420 ಇದೆ ಅಂತ ಹೇಳ್ತಾರೆ, 480 ಇದೆ ಅಂತ ಹೇಳ್ತಾರೆ. 15 ಡೇಸ್ ಆದ್ಮೇಲೆ ಬರ್ತಾರೆ, ನನ್ನ ಶುಗರ್ ಲೆವೆಲ್ ಇವಾಗ 220 ಇದೆ, 230 ಇದೆ ಅಂತ ಹೇಳ್ತಾರೆ. ಸೊ ಯಾವಾಗ ಅವರ ಶುಗರ್ ಲೆವೆಲ್ ನಾರ್ಮಲ್ ರೇಂಜಿಗೆ ಬರ್ತಾ ಹೋಗ್ತದಲ್ಲ, ಅವಾಗ ಏನಾಗುತ್ತೆ ಅಂದರೆ ಅವರಿಗೆ ಎಕ್ಸ್ಟರ್ನಲ್ ಮೆಡಿಸಿನ್ಗಳ ಅವಶ್ಯಕತೆ ಇರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಬರ್ತಾರೆ ಮತ್ತು ಅವರು ವೆಲ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತಾಡ್ತಾರೆ, ರೋಗಗಳ ಬಗ್ಗೆ ಮಾತಾಡ್ತಾರೆ, ರೋಗ ನಿವಾರಣೆ ಬಗ್ಗೆ ಮಾತಾಡ್ತಾರೆ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ರೋಗದ ಬಗ್ಗೆ ಮಾತಾಡೋದಕ್ಕೆ ಗುಡ್ಚಿ ಆಯುರ್ವೇದ ಈ ಒಂದು ಹಾಸ್ಪಿಟಲ್ನಿಂದ, ಈ ಒಂದು ವೈದ್ಯಶಾಲೆಯಿಂದ, ಬಾಣಸ್ವಾಡಿಲಿದೆ ಅದು, ಇಲ್ಲಿಂದ ಇದರ ಫೌಂಡರ್ ಆಗಿರುವಂಥ ಪ್ರಶಾಂತ್ ವಸ್ತ್ರದವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾವು ತುಂಬ ಎಪಿಸೋಡ್ಗಳು ಮಾಡ್ತಿರ್ತೀವಿ ಇದ್ರ ಬಗ್ಗೆ, ಆರೋಗ್ಯದ ಬಗ್ಗೆ. ಬಟ್ ಡಯಾಬಿಟೀಸ್ ಬಗ್ಗೆ ಇರುವಂಥ ಒಂದು ಕುತೂಹಲ ಮತ್ತು ಆತಂಕ ಬೇರೆ ಎಲ್ಲೂ ಕಾಣಲ್ಲ ನನಗೆ. ಮೊದಲನೇ ಪ್ರಶ್ನೆ ಏನಂದರೆ ಡಯಾಬಿಟೀಸ್ ಬಗ್ಗೆ ನಾವು ಇಷ್ಟೊಂದು ಆತಂಕ ಪಡುವ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಖಂಡಿತವಾಗಿಯೂ ಆತಂಕ ಪಡಬೇಕು. ತುಂಬ ಜನಗಳು ಅದನ್ನು ಇಗ್ನೋರೆನ್ಸ್ ಮಾಡಲ್ ಹೋಗಿರೋದು ನಾವು ನೋಡಿದ್ದೀವಿ. ಡಯಾಬಿಟಿಸ್ ಅಂತ ಬಂದಾಗ 2 ತರಹದ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ. ಒಂದು, ಈ ಶುಗರ್ ಲೆವೆಲ್ 200-250 ಇರ್ತದೆ. ಅವ್ರೇನು ಮಾಡ್ತಾರೆ ಅಂತಂದರೆ ಟೀಕೆ ಏನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಕೆಲವೊಂದು ಪೇಷಂಟ್ಗಳು ಬಂದಿದ್ದರು, ಅವರ ಕಾಲಿನ 1 ಬೆರಳು ಹೋಯಿತು, ಆವಾಗಲೂ ಇಗ್ನೋರ್ ಮಾಡ್ತಿದ್ರು. ಡಯಟ್ ಯಾಕೆ ಮಾಡಬೇಕು ಅಂತಬಿಟ್ಟು 2 ಬೆರಳು ಹೋಯಿತು, 3 ಬೆರಳು ಹೋಯಿತು, 4 ಬೆರಳು ಹೋಯಿತು, ಅಲ್ಲಿವರೆಗೆ ಇಗ್ನೋರ್ ಮಾಡಿದರು. ಯಾವಾಗ ಇನ್ನೊಂದು ಕಾಲದಲ್ಲಿ ಮೊದಲ ಬೆರಳು ತೆಗಿಬೇಕಂತಂದ್ರಲ್ಲ, ಆ ಮೂಮೆಂಟಲ್ಲಿ ಆ ವ್ಯಕ್ತಿಗೆ ಅನಿಸುತ್ತು ನಾನು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಆವಾಗ ಗುಡಿಚೇರದಾಗ ಬಂದರು, ನಾವು ಅವ್ರಿಗೆ ಡಯಾಬಿಟೀಸನ್ನು ರಿವರ್ಸ್ ಮಾಡಿದ್ವಿ. ಸೊ ನಾವು ಎಷ್ಟೊತ್ತು ನೆಗ್ಲೆಕ್ಟ್ ಮಾಡ್ತೀವಿ ಡಯಾಬಿಟೀಸ್ಗೆ, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗ್ತದೆ. ಆತಂಕ ಯಾವ ರೀತಿ ಆತಂಕ ಜನರಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಕೆಲವೊಬ್ರು ಹೇಳ್ತಾರೆ, ಕೆಲವರು ತುಂಬ ಭಯ ಪಟ್ಕೊಂಡಿರ್ತಾರೆ, ರೈಟ್. ಏನಂತಂದರೆ ಒಬ್ಬರು ಪೇಷಂಟ್ ಬಂದಿರೋ, ಅವ್ರು ಹೇಳ್ತಿರು, ನನ್ನ ಮಡದಿ ತೀರ್ಕೊಂಡ್ರು, ನನಗೆ 2 ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು. ಸೊ ಅವ್ರ ಮದುವೆ ಆಗೋವರೆಗೂ ನಾನು ಹೆಲ್ದಿ ಆಗಿರಬೇಕು, ನನಗೇನಾದರೂ ಆಯಿತು ಅಂದರೆ ಕಷ್ಟ ಆಗುತ್ತೆ ಹೀಗಾಗಿ. ಸೊ ಆ ರೀತಿ ಕೆಲವೊಬ್ರು ಆತಂಕ ಪಡೋರಿದ್ದಾರೆ. ಇನ್ನೊಬ್ಬರು ಲೇಡಿ ಬಂದಿದ್ದರು, ಅವರ ಗಂಡ ತೀರ್ಕೊಂಡಿದ್ರು. ನೆಕ್ಸ್ಟ್ ವರ್ಷ ಮಕ್ಕಳಿಗೆ 27-28 ವಯಸ್ಸು, ನಾನು ನೆಕ್ಸ್ಟ್ ಇಯರ್ ಮದುವೆ ಮಾಡಲೇಬೇಕು. ಸೊ ನೀವೇನು ಡಯಟ್ ಆದರೂ ಹೇಳಿ, ನಾನು ಫಾಲೋ ಮಾಡೋಕ್ಕೆ ರೆಡಿ ಇದ್ದೀನಿ, ಡಯಾಬಿಟಿಸ್ ರಿವರ್ಸ್ ಆಗಲೇಬೇಕು ನನಗೆ, ಯಾಕಂದರೆ ನಾನು ಹೆಲ್ದಿಯಾಗಿ ಇರೋದು ತುಂಬ ಇಂಪಾರ್ಟೆಂಟು ನನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳ್ಬಿಟ್ಟು. ಇನ್ನೂ ಅದರ್ ಎಕ್ಸ್ಟ್ರೀಮ್ ಕೇಸಸಲ್ಲಿ ನಾನು ನಾನ್ ವೆಜ್ ಬಿಡೋಕ್ಕಾಗಲ್ಲ, ನಂಗೆ ಡಯಾಬಿಟಿಸ್ ಇದೆ, ನಾನು ನಾನ್ ವೆಜ್ ಬಿಡೋಕ್ಕಾಗಲ್ಲ, 15 ದಿವಸ ಬಿಡಿ ಅಂದರೆ 15 ದಿವಸನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕೆಲವರು ಆಲ್ಕೋಹಾಲ್ ಕುಡಿತಿರ್ತಾರೆ, ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಅವರಿಗೆ ನೀವು ಒಂದು 2 ತಿಂಗಳು 3 ತಿಂಗಳು ಬಿಡಬೇಕಾಗುತ್ತೆ ಅಂದ್ಬಿಟ್ರೆ, ಇಲ್ಲ ಆಗೋದಿಲ್ಲ, ಮೆಡಿಸಿನ್ಸು ಬೇಡ, ಟ್ರೀಟ್ಮೆಂಟು ಬೇಡ ಅಂತ ತೊಗೊಳ್ತಾರೆ. ಈ ಸ್ಟೇಜಸಲ್ಲಿ ಎಲ್ಲ ಸರಿ ಹೋಗ್ತದೆ. ಮೇಜರ್ ಕಾಂಪ್ಲಿಕೇಶನ್ಗಳಾಗ್ತವೆ ಡಯಾಬಿಟಿಸಿಂದ. ನೀವು ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗ್ಬೋದು, ರೈಟ್. ಕಣ್ಣು ಮಂಜಾಗ್ತವೆ. ಸೊ ಈ ರೀತಿ ಸುಮಾರು ಕಾಂಪ್ಲಿಕೇಶನ್ಸ್ಗಳಾಗ್ತವೆ. ಯಾವಾಗ ಆ ಕಾಂಪ್ಲಿಕೇಶನ್ ಆಗಿ ಜೀವನ ಒಂದು ಚಾಟಿ ಕೊಡ್ತದಲ್ಲ, ಆವತ್ತು ಎದ್ದೇಳ್ತಾರೆ, ರೈಟ್. ಹೀಗಾಗಿ ಡಯಾಬಿಟಿಸ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು. ಅದರಿಂದ ಸುಮಾರು ಕಾಂಪ್ಲಿಕೇಶನ್ಗಳ ಬುತ್ತಿನೇ ಬರ್ತಾ ಹೋಗುತ್ತೆ ಜೊತೆಯಲ್ಲಿ. ಓಕೆ. ಸೊ ನಾವು ಯೂಶ್ವಲಿ ಏನಂದರೆ, ನಾವು ಓದ್ತಿರ್ಬೇಕಾದ್ರೆ ಅಥವಾ ಕೇಳ್ತಿರ್ಬೇಕಾದ್ರೆ ಡಯಾಬಿಟಿಸ್ ಜೊತೆಗೆ ಬದುಕೋದನ್ನು ನಾನು ಕಲ್ತಿದ್ದೀನಿ, ನಾನು ತುಂಬ ವರ್ಷಗಳು ಡಯಾಬಿಟಿಸ್ ಇದೆ ನನಗೆ, ಸೊ ನಾನು ಅದ್ರ ಜೊತೆಗೆ ಬದುಕೋದು ಕಲ್ತಿದ್ದೀನಿ, ಯಾಕೆ ಅಂದರೆ ನಾನು ಪಥ್ಯ ಮಾಡ್ತೀನಿ, ಇದನ್ನೆಲ್ಲ ಹೇಳ್ತಾರೆ. ಇದು ಒಂಥರ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಬಟ್ ಇದ್ರ ಮುಂದೆ ಹೋಗಿ ನೀವು ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಥರದ್ದು ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಡಯಾಬಿಟಿಸನ್ನು 100% ರಿವರ್ಸ್ ಮಾಡಿದ್ದೀವಿ ಸುಮಾರು ಕೇಸಸಲ್ಲಿ. ಟೈಪ್ 2 ಡಯಾಬಿಟಿಸ್ ಅಂತ ಬಂದಾಗ ಅದರ ಜೊತೆಗೆ ತುಂಬ ಜನ ಮೈಂಡ್ಸೆಟ್ ಏನಾಗಿದೆ ಅಂತಂದರೆ ಅದ್ರ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಆಗಿದೆ. ಸೊ ಡಯಾಬಿಟಿಸಿಂದ ಕಂಪ್ಲೀಟಾಗಿ ಆಚೆ ಬಂದು, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ನೀವು ಹೇಗಿದ್ರಿ. ಈಗ ಸುಮಾರು ಜನ ಹೇಳ್ತಾರೆ, ದೀಪಾವಳಿ ಬಂತು, ನಾನು ಡಯಾಬಿಟಿಸ್ ರಿವರ್ಸ್ ಆಗಿರೋ ಪೇಷಂಟ್ಗಳು ಹೇಳ್ತಕ್ಕಂಥ ಮಾತುಗಳು, ದೀಪಾವಳಿ ಬಂತು, ನನ್ನ ಮನೇಲಿ ಮಾಡ್ತಕ್ಕಂಥ ಎಲ್ಲ ಸ್ವೀಟ್ಗಳನ್ನು ಸವದೆ, ನನ್ನ ಶುಗರ್ ಲೆವೆಲ್ ನಾರ್ಮಲ್ ಇದೆ ಅಂತ ತುಂಬ ಜನ ಹೇಳ್ತಾರೆ. ಒಬ್ಬರು ಲೇಡಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಿದ್ರು.
ನನಗೆ ಡಯಾಬಿಟಿಸ್ ಅವ್ರು 15 ವರ್ಷದ ಇನ್ಸುಲಿನ್ ತೊಗೊಳ್ತಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಆ 15 ವರ್ಷದಲ್ಲಿ ಯಾವ ಫ್ರೆಂಡ್ಸ್ ಮನೆಗೆ, ಯಾವ ರಿಲೇಟಿವ್ಸ್ ಮನೆಗೆ ಹೋಗ್ತಾನೆ ಇರಲಿಲ್ಲ. ಯಾಕಂತ ಹೋದ ತಕ್ಷಣ ಟೀ ಕಾಫಿ ಕೊಡೋರು, ನಂಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಒಂಥರ ನೋಡೋರು. ಹೀಗಾಗಿ ಅವರು ಟೀನೂ ಬೇಡ, ಕಾಫಿನೂ ಬೇಡ, ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮನೆಗಳಿಗೆ ಹೋಗೋದೇ ಬಿಟ್ಟಿದ್ರು. ಅವರಿವತ್ತು ತಮ್ಮ ಇನ್ಸುಲಿನ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಗುಡಿಚೇರದ ಬಂದಮೇಲೆ ತಮ್ಮ ಎಲ್ಲ ಇನ್ಸುಲಿನ್ ಸ್ಟಾಪ್ ಮಾಡಿ ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡಿಬಿಟ್ಟು, ನಾನು ಅವ್ರ ಜೊತೆ ಇಂಟರ್ವ್ಯೂ ಮಾಡಬೇಕು. ಅವ್ರು ಏನು ಹೇಳಿದ್ರು ಅಂತಂದರೆ, ಇವತ್ತು ರಾಜಾರೋಷವಾಗಿ ಹೋಗ್ತೀನಿ, ಫ್ರೆಂಡ್ಸ್ಗಳ ಮನೆಗೆ ಕರೆದಾಗ ಟೀ ಕಾಫಿ ಕುಡಿತೀನಿ, ನಾನು ಶುಗರ್ ಲೆವೆಲ್ ನಾರ್ಮಲ್ ಆಗಿರುತ್ತೆ, ರೈಟ್. ಆಮೇಲೆ ಮದುವೆಗಳಲ್ಲಿ ಕರೀತಾರೆ, ಫಂಕ್ಷನ್ ಕರೀತಾರೆ, ಅಲ್ಲೂ ಹೋಗ್ತೀನಿ, ಅವ್ರಿಗೆ ಕೊಟ್ಟರೆ ಎಲ್ಲ ಊಟನ ಮಾಡ್ತೀನಿ, ಅದಾದಮೇಲೆ ಕೂಡ ನನ್ನ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ. ಆ ರೀತಿ ಬದಲಾವಣೆಗಳನ್ನು ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ನೀವು ಕಾಣ್ಬೋದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟರ್ಮ್ ನೀವು ಯೂಸ್ ಮಾಡಿದ್ರಿ, ಡಯಾಬಿಟಿಸ್ ರಿವರ್ಸಲ್ ಅಂತ. ಹೌದು, ಇದು ಒಂದು ಸ್ವಲ್ಪ ಕಾಂಟ್ರವರ್ಸಿಯಲ್ ಕೂಡ. ಇಲ್ಲ, ಇದು ಸಾಧ್ಯನೇ ಇಲ್ಲ ಅಂತ ಕೆಲವೊಬ್ಬರು ಹೇಳಿದರೆ, ಕೆಲವೊಬ್ರು ಏನು ಹೇಳ್ತಾರೆ, ರಿವರ್ಸಲ್ ಅಂತಂದರೆ ನೀವು ನಾರ್ಮಲ್ ಸ್ಥಿತಿಗೆ ಬರ್ಬೋದು, ಬಟ್ ನೀವು ಮತ್ತೆ ಕಾಂಪ್ಲಿಕೇಶನ್ ಮಾಡ್ಕೊಂಬಿಟ್ರೆ, ಅಂದರೆ ಮತ್ತೆ ನೀವು ಸ್ವೀಟ್ ತಿಂದರೆ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಗುಡುಚಿ ಆಯುರ್ವೇದದಲ್ಲಿ ಈ ಒಂದು ಡಯಾಬಿಟಿಸ್ ರಿವರ್ಸಲ್ನ ಹೇಗೆ ಮಾಡ್ತೀರಿ ನೀವು ಅನ್ನೋದ್ರ ಬಗ್ಗೆ? ಶೋರ್. ಆ್ಯಕ್ಚುಲಿ ನೀವು ಮಾರ್ಕೆಟಲ್ಲಿ ನೋಡಿದರೆ ಸುಮಾರು ಜನ ಡಯಾಬಿಟಿಸ್ ರಿವರ್ಸಲ್ ಹೆಸರಲ್ಲಿ ಏನೇನೋ ಮಾಡ್ತಿದ್ದಾರೆ. ಕೆಲವೊಂದು ಪ್ರೋಗ್ರಾಮ್ಗಳನ್ನು ನೋಡಿದೆ, ಡಯಾಬಿಟಿಸ್ ರಿವರ್ಸಲ್ ಏನು ಕೊಡ್ತೀರಾ ಅಂದರೆ ಒಂದು ಫಿಟ್ಬಿಟ್ ವಾಚ್ ಕೊಡ್ತೀವಿ ಅಂತ ಹೇಳ್ತಾರೆ, ಒಂದು ಸೆನ್ಸರ್ ಕೊಡ್ತೀವಿ ಅಂತ. ದೀಸ್ ಆರ್ ಮಾನಿಟರಿಂಗ್ ಡಿವೈಸಸ್. ಅದರಿಂದ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ. ಇದು ಒಂದು ಥರದ ಪ್ರಾಕ್ಟೀಸ್ ಸುಮಾರು ಜನ ಮಾಡ್ತಿದ್ರೆ. ಇನ್ನೊಂದು ಥರ ಪ್ರಾಕ್ಟೀಸ್ ಏನಾಗ್ತಿದೆ ಅಂತಂದರೆ, ಬರೀ ಲೋ GI ಫುಡ್ ಕೊಡ್ತಾರೆ. ಅಂದರೆ ಯಾವುದು ಅತಿಯಾದ ಗ್ಲೂಕೋಸನ್ನು ರಿಲೀಸ್ ಮಾಡಲ್ಲ ಅಂಥ ಫುಡ್ಗಳನ್ನು ಕೊಡ್ತಾ ಹೋಗ್ತಾರೆ. ಈ ಲೋ GI ಫುಡ್ ಕೊಟ್ಟು ಏನಾಗುತ್ತೆ ಅಂದರೆ ಶುಗರ್ ಲೆವೆಲ್ ನಾರ್ಮಲ್ ಅಂತ ಅನಿಸುತ್ತೆ, ಬಟ್ ದಟ್ ಇಸ್ ಆ್ಯಕ್ಚುಲಿ ನಾಟ್ ರಿವರ್ಸಲ್. ಲೋ GI ಫುಡ್ ತೊಗೊಂಡಾಗ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ, ನಿಮ್ಮಂತೀರ ನಾನು ಶುಗರ್ ಜಾಸ್ತಿ ಆಗ್ತಿಲ್ಲ, ಬಟ್ ಯು ಕೆನಾಟ್ ಬಿ ಲಿವಿಂಗ್ ಆನ್ ದಟ್ ಡಯಟ್ ಫಾರ್ ಎವರ್. ಆವಾಗ ಏನಾಗುತ್ತೆ ಅಂದರೆ IBS ಅಂತ ಸಮಸ್ಯೆಗಳು ಬರ್ತಾ ಹೋಗ್ತವೆ. IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರಮ್. ಬೇಸಿಕಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನು ಹೇಳ್ತೀವಿ ಅಂತಂದರೆ, ಈಗ ಮುಂಚೆ ನಾನು ಚಪಾತಿ ತಿಂದಿರ್ತಿದ್ದೆ, ರೈಸ್ ತಿಂದಿರ್ತಿದ್ದೆ, ಇವಾಗ ಏನು ಹೇಳ್ತೀರಿ, ಯಾವುದೊಂದು ಮಿಲೆಟ್ ಮಾತ್ರ ತಿಂದಿರಿ. ಯಾವುದೊಂದು ಮಿಲೆಟ್ ಮಾತ್ರ ತಿನ್ನಬೇಕಾದ್ರೆ ಲೋ GI ಫುಡ್ ಇದೆ, ಇವರ್ ಹ್ಯಾಪಿ, ಶುಗರ್ ಲೆವೆಲ್ ಸ್ಪೈಕಪ್ ಆಗ್ತಿಲ್ಲ. ನೀವು ಹಾಗೆಂತ ಬರೀ ಲೋ GI ಫುಡ್ಡೇ ತಿನ್ಕೊಂಡಿದ್ಬಿಟ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಮರ್ತೋಗ್ಬಿಡುತ್ತೆ ಚಪಾತಿ ತಿಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಾಗ ಏನಾಗುತ್ತೆ ಅಂದರೆ ಇಟ್ ಕೆನಾಟ್ ಹ್ಯಾಂಡಲ್. ಅವಾಗ ಇರಿಟೇಬಲ್ ಬೌಲ್ ಸಿಂಡ್ರಮ್ ಅಂತಂದರೆ ಮೋಷನ್ ಸರಿಯಾಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಸೊ ಇದು ಜನರಲಿ ಪ್ರಾಕ್ಟೀಸಲ್ಲಿ ನಡೀತಾ ಇರ್ತಕ್ಕಂಥದ್ದು. ಗುಡುಚಿ ಆಯುರ್ವೇದದಲ್ಲಿ ಒಂದು ಯುನಿಕ್ 4 ಸ್ಟೆಪ್ ಪ್ರಾಸೆಸ್ ಇದೆ, ರೈಟ್. ಮೊಟ್ಟ ಮೊದಲನಾಗಿ ಬಂದಾಗ ನಾವೇನು ಮಾಡೋದು ಅಂತಂದರೆ, ಡಯಾಬಿಟಿಸ್ ಅವ್ರ ಶುಗರ್ ಲೆವೆಲನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋಕ್ಕೆ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಶುಗರ್ ಲೆವೆಲ್ ಮಾನಿಟರ್ ಮಾಡಬೇಕಂದ್ರೆ ಸುಮಾರು ಆಪ್ಷನ್ಗಳಿದ್ದಾವೆ. ಏನಂತಂದರೆ, ಕೆಲವೊಬ್ಬರು ಡಿಸಿಪ್ಲಿನ್ಡ್ ಆಗಿರೋ ಹೇಳ್ತಾರೆ, ನಾನು ಪೆನ್ನು ಪೇಪರ್ ತೊಗೊಂಡ್ಬಿಟ್ಟು ಯಾವುದೋ ಒಂದು ಟೈಮಲ್ಲಿ ಬೆಳಗ್ಗೆ ಲೆಟ್ಸೇ ತಿಂಡಿಗಿಂತ ಮುಂಚೆ, ತಿಂಡಿ ಆದಮೇಲೆ ಇವತ್ತು ಎಷ್ಟಿತ್ತು, ನಾಳೆ ಎಷ್ಟಿತ್ತು, ನಾಡಿದ್ದು ಎಷ್ಟಿತ್ತು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಕೆಲವೊಬ್ಬರು ಇನ್ಸುಲಿನ್ ತೊಗೊಳ್ತಿದ್ರೆ ಇನ್ಸುಲಿನ್ಸ್ ಕೂಡ ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀವಿ. ಎಷ್ಟು ಯೂನಿಟ್ಸ್ ಇನ್ಸುಲಿನ್ ತೊಗೊಂಡ್ರಿ, ಯಾಕಂತಂದರೆ ಗುಡಿಚಿ ಆಯುರ್ವೇದಕ್ಕೆ ಬಂದಮೇಲೆ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಅವ್ರ ಇನ್ಸುಲಿನ್ ಸ್ಟಾಪ್ ಮಾಡಿಸ್ತೀವಿ ನಾವು, ರೈಟ್. ಸೊ ಮೊದಲನಾಗಿ ಮಾಡ್ತಕ್ಕಂಥದ್ದು ಶುಗರ್ ಲೆವೆಲ್ ಟ್ರ್ಯಾಕಿಂಗ್, ರೈಟ್. ಒಂದು ಮ್ಯಾನ್ಯಲಾಗಿ ಮಾಡ್ತಕ್ಕಂಥದ್ದು, ಇನ್ನೊಂದು CGM ಅಂತ ಸೆನ್ಸರ್ಗಳು ಬಂದಿದೆ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಂತ ಹೇಳ್ಬಿಟ್ಟು. ಈಗೇನಾಗುತ್ತೆ, ಕೆಲವರಿಗೆ ಮಧ್ಯರಾತ್ರಿಯಲ್ಲಿ ಶುಗರ್ ಜಾಸ್ತಿ ಆಗಿಬಿಡ್ತದೆ, ಅದು ಅತಿಯಾಗಿ ಶುಗರ್ ಕಡಿಮೆ ಆಗ್ತಿರ್ತದೆ. ಈ ರೀತಿ ಫ್ಲಕ್ಚುಯೇಷನ್ಗಳನ್ನು ಮಾನಿಟರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಈ CGM ಸೆನ್ಸರ್ಗಳನ್ನು ತಮ್ಮ ಪ್ಯಾಚ್ ಆರ್ಮ್ಗೆ ಹಾಕ್ತಾ ಏನಾಗುತ್ತೆ ಅಂದರೆ 24/7 ಎವ್ರಿ ಮಿನಿಟ್ ಅದು ಅಪ್ಡೇಟ್ ಕೊಡ್ತಾ ಹೋಗುತ್ತೆ. ಆ ಅಪ್ಡೇಟು ನಮ್ಮ ಡಾಕ್ಟರ್ಸ್ಗಳಿಗೂ ಕೂಡ ರಿಯಲ್ ಟೈಮಲ್ಲಿ ಸಿಗ್ತಾ ಹೋಗುತ್ತೆ. ಯಾವಾಗ ಅವ್ರ ಶುಗರ್ ಲೆವೆಲ್ ಸ್ಪೈಕಪ್ ಆಗುತ್ತೆ, ಆವಾಗ ಏನಾಗುತ್ತೆ ಅಂದರೆ ನಮಗೆ ರಿಯಲ್ ಟೈಮಲ್ಲಿ ಅಲರ್ಟ್ ಬರುತ್ತೆ. ಅದಕ್ಕೆ ನಾವು ಏನಾಯಿತು, ಏನು ಮಾಡಿದ್ರಿ, ಏನು ಮಾಡಬೇಕು ಮುಂದೆ ಅನ್ನೋದನ್ನು ರಿಯಲ್ ಟೈಮಲ್ಲಿ ಅವರಿಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಇದು ಎಲ್ಲಿ ಉಪಯೋಗಕಾರಿ ಆಗ್ತದೆ ಅಂತ ಹೇಳ್ತೀನಿ. 2-3 ಕೇಸಸ್ಗಳಲ್ಲಿ, ಈಗ ಮಗ ಬಂದುಬಿಟ್ಟು ಬೆಂಗಳೂರಲ್ಲಿ ಇರ್ತಾರೆ, ತಾಯಿ ಪೇರೆಂಟ್ ಬಂದುಬಿಟ್ಟು ಊರಲ್ಲಿ ಇರ್ತಾರಲ್ಲ, ಬೀದರಲ್ಲೋ, ಗುಲ್ಬರ್ಗಾದಲ್ಲೋ, ಧಾರವಾಡಲ್ಲೋ ಎಲ್ಲೋ ಇರ್ತಾರೆ. ಸೊ ಅವ್ರ ತಾಯಿ ಶುಗರ್ ಲೆವೆಲ್ ಜಾಸ್ತಿ ಇದೆ, ನಿಮಗೆ ಚಿಂತೆ ಆಗ್ತಿದೆ ಅಂತಂಥ ಕೇಸಸಲ್ಲಿ ಈ ಥರ CGM ಸೆನ್ಸರ್ ಹಾಕಿದಾಗ ಏನಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಆ್ಯಸ್ ಅ ಚೈಲ್ಡ್ ನಿಮ್ಮ ತಾಯಿ ಒಂದು ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ರಿಯಲ್ ಟೈಮಲ್ಲಿ ನೀವು ಮಾನಿಟರ್ ಮಾಡ್ಬೋದು. ಹೇಗೆ ಮಾನಿಟರ್ ಮಾಡ್ಬೋದು? ಅದು ಅಪ್ಲಿಕೇಶನ್ಗಳಿರ್ತವೆ. ಸೊ ಬೇಸಿಕಲಿ OneCare ಅಂತ ನಮ್ಮ ಹತ್ರ ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ಸ್ ಪ್ರಕಾರ ನಾವು ಮಾನಿಟರ್ ಮಾಡ್ಬೋದು ರಿಯಲ್ ಟೈಮಲ್ಲಿ. ಆ ಎಕ್ಸೆಸ್ ಗುಡ್ ಪಾರ್ಟೀಸ್, ಅದರ ಎಕ್ಸೆಸ್ ನಮ್ಮ ಡಾಕ್ಟರ್ಸ್ಗಳಿಗೆ ಕೂಡ ಇರ್ತದೆ, ಪೇಷಂಟ್ಗೂ ಇರ್ತದೆ, ಪೇಷಂಟ್ ಫ್ಯಾಮಿಲಿಗೂ ಇರುತ್ತೆ, ಮತ್ತು ನಮ್ಮ ಡಾಕ್ಟರ್ಸ್ಗಳಿಗೆ ಕೂಡ ಇರ್ತದೆ. ಸೊ ಈ ರೀತಿ ಕೂಡ ಟೆಕ್ನಾಲಜಿಗಳಿದ್ದಾವೆ. ಸೊ ಮೊಟ್ಟ ಮೊದಲಿಂದ ಮಾಡ್ತಕ್ಕಂಥದ್ದು ಮೆಜರ್ಮೆಂಟ್. ಈ ಒಂದು ಕೇಸ್ ಆಯಿತು. ಇನ್ನು ಕೆಲವೊಂದು ಕೇಸಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಫುಡ್ ತಿನ್ಬೇಡಿ ಅಂತ ಹೇಳ್ತೀವಿ. ಗುಡಿಚೇರದಾಗ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಡಯಟನ್ನು ಫಾಲೋ ಮಾಡಿ ಅಂತ ಹೇಳ್ತೀವಿ. ಅವರು ಆ ಡಯಟನ್ನು ಫಾಲೋ ಮಾಡಿರಲ್ಲ. ಡಯಟ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ಒಂದು 15 ಡೇಸ್ ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರೆ 15 ಡೇಸ್ ಕನ್ಸ್ಯೂಮ್ ಮಾಡಿಬಿಡಿ ಅಂತ ಹೇಳಿರ್ತೀವಿ. ಅವ್ರು ಬರ್ತಾರೆ 2 ಡೇಸ್ ಪಾಪ ಕಷ್ಟಪಟ್ಬಿಟ್ಟು, ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಲಿವ್ ವಿತೌಟ್ ಇಟ್ ಅಲ್ಲ. 2 ಡೇಸ್ 3 ಡೇಸ್ ಅದನ್ನು ವಿತೌಟ್ ಆಲ್ಕೋಹಾಲ್ ಇರ್ತಾರೆ. 4th ಡೇ ಏನು ಮಾಡ್ತಾರೆ ಅಂದರೆ ಕಂಟ್ರೋಲ್ ಆಗಿರಲ್ಲ, 8 o'clock 9 o'clock ಒಂದು ಬಾಟ್ಲ್ ಓಪನ್ ಮಾಡಿರ್ತಾರೆ. ಅವ್ರು ಕನ್ಸ್ಯೂಮ್ ಮಾಡಿದ ತಕ್ಷಣ ವಿತಿನ್ 30-40 ಮಿನಿಟ್ಸ್ ಏನೋ ಶುಗರ್ ಸ್ಪೈಕ್ ಆಗಿಬಿಡುತ್ತೆ. ಶುಗರ್ ಸ್ಪೈಕ್ ಆಗಿದ್ದು ನಮಗೆ ರಿಯಲ್ ಟೈಮಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಡಾಕ್ಟ್ರು ಕಾಲ್ ಮಾಡಿದಾಗ, ಈ ಥರ ನಿಮ್ಗೆ ಬೇಡ ಅಂತ ಹೇಳಿದ್ರಿ ಅಂದರೂ ಕೂಡ ನಾನು ಮಾಡಿದೆ. ಹೀಗಾಗಿ ದೇರ್ ಈಸ್ ಯು ಆರ್ ಅಂಡರ್
ಅಬ್ಸರ್ವೇಷನ್ 24/7 ಇದು ಹಾಕೊಂಡಾಗ. ಸೊ ಈ ರೀತಿ ಒಂದು ಬೆನಿಫಿಟ್ ಕೂಡ ಬರ್ತವೆ. ಇನ್ನು ಈ ನಿಯೋನೆಟಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಂದ್ರೇನು ಈ ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಬರ್ತಕ್ಕಂಥ ಡಯಾಬಿಟಿಸ್. ಅಲ್ಲ, ಈ ರಿವರ್ಸಲ್ ಬಗ್ಗೆ ಹೇಳ್ತಾ ಇದ್ದೀನಿ, 4 ಸ್ಟೆಪ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಮಾನಿಟರ್ ಬಗ್ಗೆ ಹೇಳ್ತಿದ್ದೀನಿ. ಮಾನಿಟರಿಂಗ್ ಅಲ್ಲಿ ಯಾವ್ಯಾವ ಕೇಸಲ್ಲಿ ಹೆಲ್ಪ್ ಆಗ್ತಿದೆ ಮಾನಿಟರಿಂಗ್ ಅಂತ ಹೇಳ್ತಿದ್ದೀನಿ. ಈಗ ನಿಯೋನೆಟಲ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂದ್ರೆ, ಈ ಮಕ್ಕಳಿಗೆ ಪ್ರತಿ ಸಲ ನೀವು ಚುಚ್ಚು ಚೆಕ್ ಮಾಡಿ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಅಂತ ಕೇಸಲ್ಲೂ ಕೂಡ ಈ ಸೆನ್ಸರ್ ಹಾಕಿದಾಗ ತುಂಬಾ ಉಪಯೋಗ ಆಗ್ತದೆ. ಸೊ ಫಸ್ಟ್ ನಾವು ಮಾಡ್ತಕ್ಕಂಥದ್ದು ಮಾನಿಟರಿಂಗ್. ಸೊ ಇಟ್ಸ್ ಸೆನ್ಸರ್ ಅಂದ್ರೆ ಅದಕ್ಕೆ ಒಂದು ಬಾಡಿ ಮೇಲೆ ನೀವು ಜಸ್ಟ್ ಪಟ್ಟಿ ಕಟ್ಕೊಂಡು, ಬೇಸಿಕಲಿ ಇದೊಂದು ಚಿಪ್ ತರ ಇರುತ್ತೆ, ಅದನ್ನ ಒಂದ್ಸರಿ ಪ್ರಿಕ್ ಮಾಡಿ ಬಿಟ್ಬಿಟ್ರೆ ಅದು ವಾಟರ್ ಪ್ರೂಫ್ ಇರುತ್ತೆ, ಅದನ್ನ ಹಾಗೆ ಇರ್ಬೋದು, ಅದ್ರ ಜೊತೆಗೆ ಮಲಗಬಹುದು, ಅದ್ರ ಜೊತೆಗೆ ಸ್ನಾನ ಮಾಡ್ಬೋದು, ಅದೆಲ್ಲ ಆಗುತ್ತೆ. ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ, ಸೊ ಅದು ನಿಮಗೆ ಗೊತ್ತಾಗ್ತದೆ ಜನರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಕೆಲಸ ಮಾಡೋದು ಮಾನಿಟರಿಂಗ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ, ಡಯಾಬಿಟೀಸ್ ಅಂದರೆ ಏನಂತ ಮೊದಲು ಗೊತ್ತಾಗಬೇಕು ನಮಗೆ. ಹೇಗೆ ನಾವು ರಿವರ್ಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡಯಾಬಿಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ ಸೊ ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಬಂದಾಗ ಏನೇನು ಸಮಸ್ಯೆಗಳಾಗ್ತವೆ ಬಾಡಿಯಲ್ಲಿ ಅದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಒಂದು 2 ಮಿನಿಟ್ಸ್ ನಾನು ಡಯಾಬಿಟೀಸ್ ಅಂದರೆ ಏನಂತ ಹೇಳ್ತೇನೆ. ಟೈಪ್ 1 ಕೂಡ ಹೇಳಿದ್ದು, ಸೊ ಅದರ ಡಿಫರೆನ್ಸ್ ಗೊತ್ತಾಗಲಿ. ಹೌದು, ಡಯಾಬಿಟಿಸ್ ಅಂತ ಬಂದಾಗ ಮುಖ್ಯವಾಗಿ ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್, ಸರಿನಾ? ಅದರಲ್ಲಿ ಸುಮಾರು ಸಬ್ ಟೈಪ್ಗಳಿದೆ. ಮೂಡಿ ಟೈಪ್ ಅಂತ ಹೇಳ್ತೀವಿ, ಇನ್ನು ಕೆಲವು ನಿಯೋನೆಟಲ್ ಅಂತ ಹೇಳ್ತೀವಿ, ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಬರ್ತಕ್ಕಂಥದ್ದು. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ತುಂಬ ಜನ ಗರ್ಭಿಣಿಯರಿಗೆ ಕನ್ಸೀವ್ ಆದ ತಕ್ಷಣ ಡಯಾಬಿಟಿಸ್ ಬರುತ್ತೆ, ಪ್ರೆಗ್ನೆನ್ಸಿ ಆದ ತಕ್ಷಣ ಮತ್ತೆ ಡಯಾಬಿಟಿಸ್ ಮಾಯ ಆಗಿರುತ್ತೆ, 2-3 ಇಯರ್ಸ್ ಆದಮೇಲೆ ಮತ್ತೆ ಅಪಿಯರ್ ಆಗುತ್ತೆ. ಇದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದು ಸುಮಾರು ಸಬ್ ಟೈಪ್ ಆಫ್ ಡಯಾಬಿಟಿಸ್ ಇದ್ದಾವೆ. ಬಟ್ 90-10 ರೇಷಿಯೋದಲ್ಲಿ ನೋಡಬೇಕಂದ್ರೆ 90% ಜನರಿಗೆ ಟೈಪ್ 2 ಡಯಾಬಿಟಿಸ್ ಇದೆ, 10% ಜನರಿಗೆ ಟೈಪ್ 1 ಡಯಾಬಿಟಿಸ್ ಇದೆ. ಹಾಗಿದ್ರೆ ಏನಾಗುತ್ತೆ ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ, ಟೈಪ್ 1 ಡಯಾಬಿಟಿಸಲ್ಲಿ ಏನಾಗುತ್ತೆ? ಅದಕ್ಕಿಂತ ಮುಂಚೆ ಏನು ತಿಳ್ಕೊಳ್ಳೋಣ ಅಂದರೆ, ಹೆಲ್ದಿ ವ್ಯಕ್ತಿಯಲ್ಲಿ ಏನು ನಡೀತಾ ಇರುತ್ತೆ, ಡಯಾಬಿಟಿಸ್ ಬಂದಾಗ ಏನು ಕೆಟ್ಟು ಹೋಗುತ್ತೆ ಬಾಡಿಲಿ ಅದನ್ನು ತಿಳ್ಕೊಳ್ಳೋಣ, ಸರಿನಾ? ಸೊ ಪ್ರತಿ ಸಲ ನಾವು ಊಟ ಮಾಡ್ತೀವಿ. ಊಟ ಮಾಡಿದಾಗ ಏನಾಗುತ್ತದೆ, ಆ ಊಟದಲ್ಲಿರತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ತದೆ, ರೈಟ್? ಈ ಗ್ಲೂಕೋಸ್ ಏನಿರ್ತದಲ್ಲ ಅದು ನಮಗೆ ಎನರ್ಜಿ ಕೊಡ್ತಕ್ಕಂಥದ್ದು. ಇವತ್ತು ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ದೀನಿ ಅಂದರೆ ಗ್ಲೂಕೋಸೇ ಕಾರಣ, ಶಕ್ತಿ ಬರ್ತಿದೆ, ರೈಟ್? ಸೊ ಈ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇರುತ್ತೆ. ಪ್ರತಿ ಸಲ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗಿ ಗ್ಲೂಕೋಸ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ನಮ್ಮ ದೇಹದಲ್ಲಿ ಈ ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೀವಿ, ಅಥವಾ ಮೇದೋಜೀರಕ ಗ್ರಂಥಿ ಅಂತ ಏನು ಹೇಳ್ತೀವಿ, ಅದು ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅದರ ಹೆಸರು ಇನ್ಸುಲಿನ್. ಅದು ನಮ್ಮ ಬಾಡಿಯಲ್ಲಿ ತಯಾರಾಗ್ತಾ ಹೋಗ್ತದೆ. ಆ ಇನ್ಸುಲಿನ್ ಏನು ಕೆಲಸ ಮಾಡುತ್ತೆ ಅಂದರೆ, ಒಂದು ರೀತಿ ಕೀ ಥರ ವರ್ಕ್ ಮಾಡುತ್ತೆ. ಈ ಕೀಗಳು ಹೋಗ್ಬಿಟ್ಟು ಇನ್ಸುಲಿನ್ ಹಾರ್ಮೋನು ಒಂದು ಕೀ ಅಂತ ಅಸ್ಯೂಮ್ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಡಿಯೋ ಕೂಡ ತೋರಿಸ್ತಿದ್ದೀನಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕೀ ಬಂದುಬಿಟ್ಟು ನಮ್ಮ ಸೆಲ್ಗಳ ಡೋರನ್ನು ಓಪನ್ ಮಾಡುತ್ತೆ. ಯಾವಾಗ ನಮ್ಮ ಸೆಲ್ಗಳ ಡೋರ್ ಓಪನ್ ಆಗುತ್ತಲ್ಲ, ಈ ತಯಾರಾಗಿರೋ ಗ್ಲೂಕೋಸು ಆ ಸೆಲ್ಗಳ ಒಳಗಡೆ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಹೆಲ್ದಿ ವ್ಯಕ್ತಿಯಲ್ಲಿ ಈ ಪ್ರಕ್ರಿಯೆ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ, ಈ ಕಡೆ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಬರುತ್ತೆ, ಡೋರ್ ಓಪನ್ ಆಗುತ್ತೆ, ಗ್ಲೂಕೋಸ್ ಅಬ್ಸರ್ವ್ ಆಗುತ್ತೆ. ಇದು ಹೆಲ್ದಿ ವ್ಯಕ್ತಿಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ಇನ್ನು ಟೈಪ್ 1 ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂತಂದರೆ, ಈ ನಮ್ಮ ಮೇದೋಜೀರಕ ಗ್ರಂಥಿ ಏನು ಹೇಳ್ತಿದ್ದೀವಲ್ಲ, ಅದು ಕಂಪ್ಲೀಟಾಗಿ ಇನ್ಸುಲಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ಬಿಡುತ್ತೆ, ರೈಟ್? ಹೀಗಿದ್ದಾಗ ಏನಾಗುತ್ತೆ, ಕೀ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಡೋರ್ ಓಪನ್ ಆಗಲ್ಲ, ಡೋರ್ ಓಪನ್ ಆಗಿಲ್ಲ ಅಂದರೆ ಗ್ಲೂಕೋಸ್ ಅಬ್ಸರ್ವ್ ಆಗಲ್ಲ. ಹೀಗಾಗಿ ಅದಕ್ಕೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಕೂಡ ಹೇಳ್ತೀವಿ. ಇನ್ನು ಟೈಪ್ 2 ಡಯಾಬಿಟಿಸ್ ಅಂತ ಬಂದಾಗ ವ್ಯಕ್ತಿಗಳಿಗೆ ನೀವು ಇನ್ಸುಲಿನ್ ಆರ್ಟಿಫಿಷಿಯಲ್ ಆಗಿ ಕೊಡಬೇಕು, ಹೊರಗಡೆಯಿಂದ ಕೊಡಬೇಕು. ಹೌದು. ಹೀಗಾಗಿ ಯಾರಿಗೆ ಟೈಪ್ 1 ಡಯಾಬಿಟಿಸ್ ಅಂತ ಇದೆ ಅಂತ ಹೇಳ್ತೀವಲ್ಲ, ಸೊ ಮುಖ್ಯವಾಗಿ ಈ 25ಕ್ಕಿಂತ ಮುಂಚೆ ಬರ್ತಕ್ಕಂಥದ್ದೆಲ್ಲ ಟೈಪ್ 1 ಡಯಾಬಿಟಿಸೇ, ರೈಟ್? ಸೊ ಅಂಥ ಕೇಸಲ್ಲಿ ಆರ್ಟಿಫಿಷಿಯಲ್ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ, ರೈಟ್? ಇನ್ನು ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂತಂದರೆ 3 ಸಮಸ್ಯೆಗಳಾಗ್ತವೆ. ಒಂದು, ನಮ್ಮ ದೇಹ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲ್ಲ. ಈಗ ಉದಾಹರಣೆಗೆ ಒಂದು 20 ಯೂನಿಟ್ಸ್ ನಮ್ಮ ದೇಹಕ್ಕೆ ಬೇಕು ಅಂದರೆ 10 ಯೂನಿಟ್ಸ್ ತಯಾರು ಮಾಡ್ತಿರ್ತದೆ, ರೈಟ್? ಇದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ ಏನಾಗುತ್ತೆ ಅಂದರೆ, ಈ ಇನ್ಸುಲಿನ್ ಕ್ವಾಲಿಟಿ ಸರಿಯಾಗಿರಲ್ಲ. ಅಂದರೆ ಈಗ ಕೀಗಳು ಅಂಕೊಡೊಂಕಾದಾಗ ಲಾಕ್ ಓಪನ್ ಆಗಲ್ಲ, ಸೊ ಆ ರೀತಿ ಒಂದು ಸಮಸ್ಯೆ ಅಂತ ಅಸ್ಯೂಮ್ ಮಾಡ್ಬೋದು. ಇನ್ನು ಮೂರನೇದಾಗಿ ಏನಾಗುತ್ತೆ ಅಂದರೆ, ಕೀ ಕೂಡ ಸರಿ ಇರ್ತದೆ, ಬಟ್ ಕೆಲವೊಂದ್ಸರಿ ಲಾಕ್ ಹಾಳಾಗಿರುತ್ತೆ. ಈಗ ಅದಕ್ಕೆ ಲಾಕಿಗೆ ಕೆಲವೊಂದ್ಸರಿ ಎಣ್ಣೆ ಬಿಡ್ತೀವಿ, ಎಣ್ಣೆ ಬಿಟ್ಟಾಗ ಲಾಕ್ ಓಪನ್ ಆಗುತ್ತೆ. ಸೆಲ್ ಹಾಳಾಗಿರುತ್ತಾ? ಹಾಂ, ಸೆಲ್ಗಳು ಹಾಳಾಗಿರಲ್ಲ. ಸೆಲ್ಗಳಿಗೆ ಅಂದರೆ ಇದೇ ನನ್ನ ಕೀ, ಅಂದರೆ ಇನ್ಸುಲಿನ್ ಪ್ರತಿ ಅದರ ಸೂಕ್ಷ್ಮತೆ ಕಳ್ಕೊಂಡಿರ್ತದೆ. ಈ ಕೀ ನಂದೇ ಅಂತ ಗೊತ್ತಾಗಲ್ಲ, ಅದಕ್ಕೆ ಓಪನ್ ಆಗಲ್ಲ. ಸೊ ಸೆಲ್ಗಳು ಇನ್ಸುಲಿನ್ ಪ್ರತಿ ಸೂಕ್ಷ್ಮತೆ ಕಳ್ಕೊಂಡಿರ್ತವೆ. ಈ 3 ಸಮಸ್ಯೆಗಳು ಟೈಪ್ 2 ಡಯಾಬಿಟಿಸ್ನಲ್ಲಿ ಆಗ್ತಕ್ಕಂಥದ್ದು. ಈಗ ನಾವೇನು ಮಾಡ್ತೀವಿ, ಸೆಕೆಂಡ್ ಸ್ಟೆಪ್ 1ನಲ್ಲಿ ಮಾನಿಟರ್ ಮಾಡಿದ್ವಿ ಅಂತ ಹೇಳಿದ್ವಿ. ಸ್ಟೆಪ್ 2ದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ 3 ಸಮಸ್ಯೆಗಳನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಹೋಗ್ತೀವಿ ನಾವು. ಈ 3 ಸಮಸ್ಯೆಗಳು ಫಿಕ್ಸ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೀವೇನು ಮೆಡಿಸಿನ್ಗಳು ತೊಗೊಳ್ತಾ ಇದ್ದೀರಾ, ಶುಗರ್ಗೆ
ಅಂತ ಹೇಳ್ಬಿಟ್ಟು ಏನು ಮೆಡಿಸಿನ್ ತೊಗೊಳ್ತಿರ್ತೀರಲ್ಲ ಆ ಮೆಡಿಸಿನ್ ಜೊತೆಗೆ ಗುಡಿಸಿ ಆರದ ಕೆಲವೊಂದು ಪ್ರೊಪ್ರೈಟರಿ ಮೆಡಿಸಿನ್ಗಳಿದ್ದಾವೆ. ಆ ಪ್ರೊಪ್ರೈಟರಿ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ. 2 to 3 ಮಂತ್ಸ್ ಈ ಪ್ರಕ್ರಿಯೆ ನಡೀತದೆ. ಈ 2 to 3 ಮಂತ್ಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಈ ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತವೆ. ಈ 3 ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತವೆ. ಯಾವಾಗ ಈ 3 ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತಾವಲ್ಲ ಆವಾಗ ನಮಗೆ ಎಕ್ಸ್ಟರ್ನಲ್ಲಿ ಯಾವುದೇ ಶುಗರ್ ಮೆಡಿಸಿನ್ಸ್ ಬೇಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಸುಮಾರು ಜನ ಬರ್ತಾರೆ ಗುಡಿಚಾರದಕ್ಕೆ, ಫಸ್ಟ್ ಟೈಮ್ ಬರ್ತಾರೆ 400 ಇದೆ ಅಂತ ಹೇಳ್ತಾರೆ, 420 ಇದೆ ಅಂತ ಹೇಳ್ತಾರೆ, 480 ಇದೆ ಅಂತ ಹೇಳ್ತಾರೆ. 15 ಡೇಸ್ ಆದ್ಮೇಲೆ ಬರ್ತಾರೆ, ನನ್ನ ಶುಗರ್ ಲೆವೆಲ್ ಇವಾಗ 220 ಇದೆ 230 ಇದೆ ಅಂತ ಹೇಳ್ತಾರೆ. ಸೊ ಯಾವಾಗ ಅವರ ಶುಗರ್ ಲೆವೆಲ್ ನಾರ್ಮಲ್ ರೇಂಜಿಗೆ ಬರ್ತಾ ಹೋಗ್ತದಲ್ಲ ಅವಾಗ ಏನಾಗುತ್ತೆ ಅಂದರೆ ಅವರಿಗೆ ಎಕ್ಸ್ಟರ್ನಲ್ ಮೆಡಿಸಿನ್ಗಳ ಅವಶ್ಯಕತೆ ಇರಲ್ಲ. ಸೊ ಗ್ರ್ಯಾಜುವಲ್ ಆಗಿ ಈ 2-3 ಮಂತ್ಸ್ ನಿಮಗೆ ನೀವು ಏನು ಮೆಡಿಸಿನ್ ತೊಗೊಳ್ತೀರೋ ಆ ಮೆಡಿಸಿನ್ ಜೊತೆ ಗುಡಿಚಾರದ ಮೆಡಿಸಿನ್ ಕೊಟ್ಬಿಟ್ಟು ನಿಮ್ಮ ಶುಗರ್ ಲೆವೆಲ್ ಯಾವಾಗ ನಾರ್ಮಲ್ ಬರ್ತಾ ಹೋಗುತ್ತೆ ಅವಾಗ ಏನು ಮಾಡ್ತೀವಿ ಅಂತಂದರೆ ಈ ಎಲ್ಲ ಮೆಡಿಸಿನ್ಗಳನ್ನು ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಏನು ತೊಗೊಳ್ತಿರ್ತಾರಲ್ಲ ಅದನ್ನೆಲ್ಲ ವಿಡ್ರಾ ಮಾಡ್ತೀವಿ. ನೆಕ್ಸ್ಟ್ 1 ಮಂತ್ ಏನಾಗುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಅಂತಂದರೆ ಆಲ್ಮೋಸ್ಟ್ 3 ಮಂತ್ಸ್ ಮುಗಿಯೋ ಒಳಗಡೆ ಕೆಲವರಿಗೆ ಇನ್ಸುಲಿನಲ್ಲಿ ಮಾತ್ರ ಇರ್ತಾರೆ, ಕೆಲವರು ಬರೀ ಟ್ಯಾಬ್ಲೆಟ್ಸಲ್ಲಿ ಮಾತ್ರ ಇರ್ತಾರೆ, ಇನ್ನೂ ಕೆಲವರು ಇನ್ಸುಲಿನ್ ಪ್ಲಸ್ ಟ್ಯಾಬ್ಲೆಟ್ಸಲ್ಲಿ ಇರ್ತಾರೆ. ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂದರೆ ಡಯಾಬಿಟಿಸ್ ಜೊತೆಗೆ ಸುಮಾರು ಕೋಮಾರ್ಬಿಡಿಟೀಸ್ ಬಂದಿರ್ತವೆ. ಡಯಾಬಿಟಿಸ್ ಇರೋರಿಗೆ ಕೆಲವರು BP ಇರ್ತದೆ, ಕೆಲವರು ಡಯಾಬಿಟಿಸ್ ಮಾತ್ರೆ ಜೊತೆಗೆ ಬ್ಲಡ್ ಥಿನ್ನರ್ಸ್ ತೊಗೊಳ್ತಿರ್ತಾರೆ. ಸೊ ಈ ರೀತಿ ಸುಮಾರು ಮಾತ್ರೆಗಳನ್ನು ಅವ್ರು ತೊಗೊಳ್ತಿರ್ತಾರೆ. ಈ ಎಲ್ಲ ಮಾತ್ರೆಗಳನ್ನು ಬೈ ದ ಎಂಡ್ ಆಫ್ 3-3.5 ಮಂತ್ಸ್ ನಾವೆಲ್ಲವನ್ನು ವಿಡ್ರಾ ಮಾಡಿರ್ತೀವಿ ಗ್ರ್ಯಾಜುವಲ್ ಆಗಿ, ರೈಟ್. ಈ ಎಲ್ಲ ಮೆಡಿಸಿನ್ಗಳನ್ನ ವಿಡ್ರಾ ಮಾಡಿದ್ದಿಲ್ಲ ಏನಾಗುತ್ತೆ ಅಂದರೆ ನೆಕ್ಸ್ಟು 1.5 to 2 ಮಂತ್ಸು ಕೇವಲ ಗುಡಿಚಿ ಆಯುರ್ವೇದ ಮೆಡಿಸಿನ್ಸಲ್ಲಿ ಇರ್ತಾರೆ ಅವರು. ಆವಾಗ ಏನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ನಿಮಗೆ ಯಾವುದೇ ಎಕ್ಸ್ಟರ್ನಲ್ ಶುಗರ್ ಮೆಡಿಸಿನ್ಸ್ ತೊಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ಶುಗರ್ ಲೆವೆಲ್ ನಾರ್ಮಲಲ್ಲಿದೆ ಅಂತ ಅಬ್ಸರ್ವ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ ನಿಮ್ಮ ದೇಹಕ್ಕೆ ಎಕ್ಸ್ಟರ್ನಲ್ಲಿ ಯಾವುದೇ ಶುಗರ್ ಮೆಡಿಸಿನ್ಸ್ ಬೇಕಾಗಿಲ್ಲ ಅನ್ನೋದು ಖಚಿತಪಡಿಸ್ಕೊಳ್ತೀವಿ. ಅದಾದಮೇಲೆ ಏನಾಗುತ್ತೆ ಅಂದರೆ ಒಂದು 15 ದಿವಸದ ಲಾಸ್ಟ್ ಸ್ಟೆಪ್ಪಲ್ಲಿ 15 ದಿವಸದಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಕಂಪ್ಲೀಟ್ ಬಾಡಿ ಡಿಟಾಕ್ಸ್ ಮಾಡಿಬಿಡ್ತೀವಿ, ಕಂಪ್ಲೀಟ್ ಬಾಡಿ ಕ್ಲಿನ್ಸಿಂಗ್. ಇದು ಹೆಂಗೆ ಅಂತಂದರೆ ಒಂದು ಫುಲ್ ಬಾಡಿ ಕಾರ್ ಸರ್ವಿಸಿಂಗ್ ಆದಾಗ ಅಂದ್ಕೊಳ್ಳಿ, ರೈಟ್. ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಈ ಜನರಿಗೆ ತುಂಬ ಜನ ಕೆಲವರು ತುಂಬ ವೇಟ್ ಕಳ್ಕೊಂಡಿರ್ತಾರೆ ಡಯಾಬಿಟಿಸ್ ಬಂದಾಗ, ಅವ್ರ ವೇಟ್ ನಾರ್ಮಲ್ ಬರ್ತಾ ಹೋಗುತ್ತೆ. ಕೆಲವರು ತುಂಬ ವೇಟ್ ಗೇನ್ ಆಗಿರ್ತಾರೆ, ಸೊ ಅವರ ವೇಟ್ ನಾರ್ಮಲ್ಗೆ ಹೋಗುತ್ತೆ. ಅತಿಯಾಗಿ ವೇಟ್ ಗೇನ್ ಆಗಿದ್ದರೆ ಅದನ್ನು ನಾರ್ಮಲ್ ವೇಟಿಗೆ ಬಂದುಬಿಡುತ್ತೆ. ಸೊ ಈ ರೀತಿ ಸುಮಾರು ಚೇಂಜಸ್ಗಳೆಲ್ಲ ನಾವು ಕಾಣ್ತಾ ಹೋಗ್ತೀವಿ. ಇದೆಲ್ಲ 15 ಡೇಸ್ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಆದಮೇಲೆ ಅವರ ಒಂದು HbA1c ಚೆಕ್ ಮಾಡಿದಾಗ HbA1c ಏನು ಹೇಳುತ್ತೆ ಅಂದರೆ 3 ಮಂತ್ಸ್ ಎವರೇಜ್ ಗ್ಲೂಕೋಸ್ ಲೆವೆಲ್ ಹೇಳುತ್ತೆ. HbA1c ಶುಡ್ ಬಿ ಬಿಲೋ 6, ರೈಟ್. ಸೊ ಆ HbA1c ನಾರ್ಮಲ್ ಪೇಷಂಟಲ್ಲಿ ಹೇಗಿರ್ತದೆ, ಡಯಾಬಿಟಿಕ್ ಬರೋಕ್ಕಿಂತ ಮುಂಚೆ ಏನು ಪೇಷಂಟಲ್ಲಿ ಯಾವ HbA1c ಇರ್ತದಿಲ್ಲ ಆ ರೇಂಜಿಗೆ ತಂದು ನಿಲ್ಲಿಸ್ತೀವಿ. ನಿಮ್ಮ ಶುಗರ್ ಲೆವೆಲ್ ಏನಿದೆ ಅದು ನಾರ್ಮಲ್ ರೇಂಜಲ್ಲಿ ಬರುತ್ತೆ ಎಟ್ ದ ಎಂಡ್ ಆಫ್ 6 ಮಂತ್ಸ್. ಇದೆಲ್ಲ ಆಗಿದೆ ಅಂತಂದುಬಿಟ್ರೆ ದೆನ್ ಯು ಆರ್ ನಿಮ್ಮ ಡಯಾಬಿಟಿಸ್ ಕಂಪ್ಲೀಟಾಗಿ ರಿವರ್ಸ್ ಆಗಿದೆ ಅಂತ ಅರ್ಥ. ಸೊ ಯುವರ್ ಡಯಾಬಿಟಿಸ್ ಫ್ರೀ. ಎಸ್. ಓಕೆ. ಆವಾಗ ಏನು ಮಾಡಬೇಕಂತ ಕೆಲವೊಂದು ಡಯಾಬಿಟಿಸ್ ಯಾಕೆ ಬಂತು ಅಂತಂದರೆ ಕೆಲವರು ಹೇಳ್ತಾರೆ ಹಾಗಿದ್ರೆ ನಾನು ಏನು ಬೇಕಾದರೂ ಮಾಡಬಹುದಾ ಅಂತ ಹೇಳ್ಬಿಟ್ಟು. ಎಸ್, ನೀವು ಡಯಾಬಿಟಿಸ್ನಿಂದ ಮುಕ್ತರಾಗಿದ್ದೀರಿ. ಡಯಾಬಿಟಿಸ್ ಯಾಕೆ ಬಂತು ಅಂತಂದರೆ ನಿಮ್ಮ ಒಂದು ಸರಿಯಾಗಿ ಇಲ್ಲದಿರತಕ್ಕಂಥ ಒಂದು ಜೀವನ ಶೈಲಿ. ಉದಾಹರಣೆಗೆ ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ ಅಂತಂದುಬಿಟ್ರೆ ನಾವು ಅದು ತಪ್ಪು ಅಂತ ಹೇಳ್ತೀವಿ, ಅದು ಸರಿಯಾದ ಲೈಫ್ ಸ್ಟೈಲ್ ಅಲ್ಲ, ರೈಟ್. ಸೊ ಅಲ್ಲಿ ಕೆಲವೊಂದು ಕರೆಕ್ಷನ್ಗಳನ್ನು ಮಾಡ್ಕೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇರಲ್ಲ, 0 ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ. ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಆ ಅರ್ಧ ಗಂಟೆ ವಾಕಿಂಗನ್ನು ಮುಂದುವರಿಸಿ, ರೈಟ್. ನಿಮಗೆ ಬೇಕಾಗಿರ್ತಕ್ಕಂಥ ಫುಡ್ಡನ್ನು ನೀವು ತಿನ್ನಿ, ಬಟ್ ಈ ಕೆಲವೊಂದು ಲೈಫ್ ಸ್ಟೈಲ್ಗಳನ್ನು ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಹೊರತಾಗಿ ಇದೇ ಡಯಟ್ ಮಾಡಬೇಕು ಅಂತಿಲ್ಲ. ಡಯಟ್ ನೀವು ಮುಂಚೆ ರೆಗ್ಯುಲರ್ ಆಗಿ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗೆ ಆರಾಮಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಫುಡ್ಡನ್ನು ತಿನ್ಕೊಂಡಿರ್ತೀವಿ ಅದನ್ನೆಲ್ಲ ತಿನ್ಕೊಂಡು ನೀವು ಆರಾಮಾಗಿರ್ಬೋದು. ಬಟ್ ಅತಿಯಾಗದು ಅಲ್ಲೂ ಕೂಡ ಈಗ ನಾನು 3 ಹೊತ್ತೇ ನಾನ್ ವೆಜ್ ತಿಂತೀನಿ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ 0 ಇದ್ದರೆ ಒಂದು ½ an hour ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಡಯಾಬಿಟಿಸ್ ಬಂದ ಮೇಲೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಆದರೆ ಒಂದಷ್ಟು ಕಂಡೀಷನ್ಸ್ ಹಾಕಿದ್ರೆ ನೀವು ಅಂದರೆ ಅತಿಯಾಗಿ ಯಾವುದು ಮಾಡಬೇಡಿ, ನಾನ್ ವೆಜ್ ಅತಿಯಾಗಿ ತಿನ್ನೋದಾಗಲಿ, ಆಲ್ಕೋಹಾಲ್ ಅತಿಯಾದ ಸೇವನೆ ಆಗಲಿ. ಯಾಕೆಂತಂದರೆ ಡಯಾಬಿಟೀಸ್ ಬರೋಕ್ಕೆ ಕಾರಣ ಏನಂತಂದರೆ ಅದೇ ನಮ್ಮ ಜೀವನ ಶೈಲಿ. ಡಯಾಬಿಟಿಸ್ ಅನ್ನೋದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ್ರೇನು, ಯಾಕೆ ಬಂತು, ಲೈಫ್ ಸ್ಟೈಲಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಾಗಿರ್ತವೆ. ಒಂದು ಮುಂಚೆ ಈಗ ಡಯಾಬಿಟೀಸ್ ಮುಂಚೆ ತುಂಬ ಕಡಿಮೆ ಇರೋದು, ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ 0 ಆಗಿಬಿಟ್ಟಿದೆ. ಯಾರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ. ಹೀಗಾಗಿ ಎಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಒಂದು ಇನ್ನೊಂದು ಈಗ ಫುಡ್ ಟೈಮಿಂಗ್ಸ್ ಏನಾಗುತ್ತೆ, ಪ್ರತಿಯೊಬ್ಬರು ವರ್ಕಿಂಗ್ ಇರೋದ್ರಿಂದ ಏನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಅತಿಯಾಗಿ ಊಟ ಮಾಡ್ತಕ್ಕಂಥದ್ದು. ದಟ್ ವಿಲ್ ಆಲ್ಸೋ ಲೀಡ್ ಟು ಸಮ್ ಆಫ್ ದಿ ಮೆಟಬಾಲಿಕ್ ಡಿಸಾರ್ಡರ್ಸ್. ಸೊ ಈ ಒಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರಬೇಕಾಗ್ತದೆ. ಸೊ ಅದು ನ್ಯಾಚುರಲ್. ಅದಕ್ಕೋಸ್ಕರನೇ ಇದನ್ನೆಲ್ಲ ನಾವು ತಪ್ಪು ಮಾಡೋದಕ್ಕೋಸ್ಕರ ಡಯಾಬಿಟಿಸ್ ಬಂದಿದ್ದು. ಸೊ ಅದರಿಂದ ದೂರ ಇರಬೇಕಂದ್ರೆ ಕೆಲವೊಂದು ಲೈಫ್ ಸ್ಟೈಲಲ್ಲಿ ಚೇಂಜಸ್ಗಳು ಬೇಕೇ ಬೇಕಾಗ್ತದೆ. ಸೊ ಇದಕ್ಕೆ ನೀವು ಹೇಳ್ತಾ ಇರೋದು ನನಗೆ ಏನು ಹೇಳಿ ಸ್ವಲ್ಪ ಅಮೇಝಿಂಗ್ ಅನ್ಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕಂದರೆ ಅಷ್ಟೊಂದು ಕಾನ್ಫಿಡೆಂಟಾಗಿ ನೀವು ಹೇಳ್ತಾ ಇದ್ದೀರಾ. ಈಗ ಟೈಪ್ 1 ಡಯಾಬಿಟಿಸ್ ಒಂದು, ಟೈಪ್ 2 ಡಯಾಬಿಟಿಸ್ ಒಂದು, ಹೌದು, ಓಕೆ, ವ್ಯತ್ಯಾಸ ಆದರೆ ಜೊತೆಗೆ
ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅಂದರೆ ಈಗ ಹೆಣ್ಮಕ್ಳು ಬೇರೆ ಬೇರೆ ವಯಸ್ಸಿನವರು ಓಕೆ ಇರ್ತಾರೆ, ಕೆಲವರು ವಯಸ್ಸಾದ್ಮೇಲೆ ಬರುತ್ತೆ, ಕೆಲವರು ಮಧ್ಯ ವಯಸ್ಕಲ್ಲೇ ಬರ್ತಾರೆ ಅಲ್ವಾ. ಸೊ ಆ ಥರದ್ದು ಇರ್ತಾರೆ. ಇನ್ನೂ ಕೆಲವರು ನೀವು ಹೇಳಿದಂಗೆ ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ, ನೋಡೋದೇ ಕಷ್ಟ ಆ ಥರದ್ದು ಆಗಿರೋದನ್ನು. ಸೊ ಈ ಥರದ್ದು ವ್ಯಕ್ತಿಗಳಂದರೆ ಅಂದರೆ ಬೇರೆ ಬೇರೆ ಥರ ಬೇರೆ ಬೇರೆ ಸ್ಟೇಜಲ್ಲಿದ್ದಾರೆ ಮತ್ತು ಬೇರೆ ಬೇರೆ ವಯಸ್ಸಲ್ಲಿದ್ದಾರೆ. ಸೊ ಯಾರು ಬೇಕಾದರೂ ಬಂದರೂ ಕೂಡ ಈ ಥರದ ಪ್ರೋಗ್ರಾಮು ಮಾಡೋಕ್ಕೆ ಸಾಧ್ಯನಾ? ಹೌದು. ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವೇನು ಹೇಳ್ತೀವಿ ಅಂತಂದರೆ, ಈ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಇದು ಎಲ್ರಿಗೂ ಬರುತ್ತೆ ಅಂತ ಸುಮಾರು ಮಾರ್ಕೆಟಲ್ಲಿ ನೋಡಿಬಿಟ್ರೆ, ಈ ಪ್ರಾಡಕ್ಟ್ ತೊಗೊಳ್ಳಿ ಡಯಾಬಿಟೀಸ್ಗೋಸ್ಕರ ಒಂದೇ ಪ್ರಾಡಕ್ಟು ಎಲ್ರಿಗೂ ಅಂತ ಹೇಳ್ಬಿಟ್ಟು, ಅದು ಹಾಗೆ ವರ್ಕ್ ಆಗಲ್ಲ. ಬಿಕಾಸ್ ಡಯಾಬಿಟೀಸ್ ದಪ್ಪ ಇದ್ದು ಡಯಾಬಿಟೀಸ್ ಇರೋರಿಗೆ ಬೇರೆ ಥರ ಮೆಡಿಸಿನ್ಗಳು ಬೇಕಾಗ್ತದೆ, ಸಣ್ಣ ಇದ್ದು ಡಯಾಬಿಟೀಸ್ ಅವರಿಗೆ ಬೇರೆ ಥರ ಮೆಡಿಸಿನ್ಗಳು ಬೇಕಾಗ್ತವೆ. ಸೊ ಕಸ್ಟಮೈಸ್ಡ್ ಟ್ರೀಟ್ಮೆಂಟು ಅಥವಾ ಕಸ್ಟಮೈಸ್ ಸೊಲ್ಯೂಷನ್ ನಾವು ಕೊಡ್ತಾ ಇದ್ದೀವಿ, ಹೊರತಾಗಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಿಮಗೆ ಕೊಡ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಎ ಕಂಪ್ಲೀಟ್ ಪ್ರೋಗ್ರಾಮ್ ಆಫ್ 6 months. ನಮ್ಮಲ್ಲಿ ಡೇ ಟು ಡೇ ನೀವೊಂದು ಪಾಯಿಂಟ್ ಹೇಳಿದ್ರಿ, ಇಷ್ಟೊಂದು ಕಾನ್ಫಿಡೆನ್ಸಿಂದ ಹೇಳ್ತಿದ್ದೀರಿ ನೀವು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ದಿನಕ್ಕೆ ಅಟ್ಲೀಸ್ಟ್ ನಮ್ಮ ವಾಟ್ಸಪ್ ಚಾನಲಲ್ಲಿ ನೋಡಿದ್ರೆ ದಿನಕ್ಕೆ 1 ಅಥವಾ 2 ಹೊಸ ಸ್ಟೋರಿಗಳು ಬರ್ತಿರ್ತವೆ. ಜನ ಏನು ಹೇಳ್ತಾರೆ ಅಂದರೆ, ನನಗೆ ನನ್ನ ಜೀವನ ಮುಗೀತು ಅಂತ ಅಂದ್ಕೊಂಡಿದ್ದೆ, ನಾನು ಇಲ್ಲಿ ಬಂದು ರಿವರ್ಸಲ್ ಮಾಡ್ಕೊಂಡ್ಮೇಲೆ ಹೊಸ ಒಂದು ಚೈತನ್ಯ ಬಂದುಬಿಟ್ಟಿದೆ ನನಗೆ. ಕೆಲವೊಬ್ರು ಹೇಳ್ತಾರೆ, ನನಗೆ 15 ದಿವಸದಲ್ಲಿ 400 ಇದ್ದಿದ್ದು 220 ಹೆಂಗೆ ಬಂತು, ನಂಬಿಕೆ ಆಗ್ತಿಲ್ಲ. ಆ ರೀತಿ ಈ ರೀತಿ ಕೆಲವೊಂದು ಸಕ್ಸಸ್ ಸ್ಟೋರೀಸನ್ನು ಆಲ್ಮೋಸ್ಟ್ ಎವ್ರಿ ಡೇ ದಿನಕ್ಕೆ ಗುಡಿಚಾರದಲ್ಲಿ 120 ಜನ ಬರ್ತಾರೆ. ಆ 120 ಜನರ ಜೊತೆಗೆ 120 ಸಕ್ಸಸ್ ಸ್ಟೋರೀಸ್ ಕೂಡ ಬರ್ತವೆ. ಸುಮಾರು ಜನ ಶೇರ್ ಮಾಡಲ್ಲ, ಯಾಕೆಂತಂದರೆ ಸರಿ ನಾನು ಇನ್ನೂ ಮದುವೆ ಆಗಿಲ್ಲ, ಹೀಗಾಗಿ ನಾನು ಹೇಳಿಬಿಟ್ರೆ ಹೆಣ್ಣು ಹುಡುಕೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಸಕ್ಸಸ್ ಸ್ಟೋರಿ ಶೇರ್ ಮಾಡಲ್ಲ. ಸೊ ನನ್ನ ಕಾನ್ಫಿಡೆನ್ಸ್ಗೆ ಕಾರಣ ಏನಂತಂದರೆ ಜನರು ಹೇಳ್ತಕ್ಕಂಥ ಒಂದು ಪಾಸಿಟಿವ್ ಫೀಡ್ಬ್ಯಾಕ್. ಇನ್ನೊಂದು, ಯಾವ ಕೇಸಸಲ್ಲಿ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳಿದರೆ, ಯಾವ್ಯಾವ ಥರ ಜನಗಳು ಬರ್ತಾರೆ ಅಂತ ಹೇಳ್ತೀನಿ ನಾನು ನಿಮ್ಮ ಹತ್ರ. ಇನ್ಫ್ಯಾಕ್ಟ್ ನಾವು ಡಯಾಬಿಟೀಸ್ ಪ್ರೋಗ್ರಾಮ್ ಶುರು ಮಾಡಿದಾಗ ನಾವೇನು ಅಂದ್ಕೊಂಡಿದ್ದು, ಸುಮಾರು ಜನ ಯಂಗ್ಸ್ಟರ್ಸ್ಗಳು ಓಡಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಐ ಥಿಂಕ್ ವಯಸ್ಸಾಗ್ತಾ ಹೋದಂಗೆ ಮೋಸ್ಟ್ಲಿ ಜೀವನದ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನಿಸುತ್ತೆ. ಸುಮಾರು ಜನ 70, 75, ನಿನ್ನೆ ಒಬ್ಬ ವ್ಯಕ್ತಿ 78 ವಯಸ್ಸು ವ್ಯಕ್ತಿ ಕೋರಮಂಗಲದಿಂದ ಕಮ್ಮನಹಳ್ಳಿಗೆ ಬಂದಿದ್ದರು ಡಯಾಬಿಟೀಸ್ ವಸಲ್ಗೋಸ್ಕರ. 75, 78 ಈ ರೀತಿ ವಯಸ್ಸಲ್ಲಿರೋರು ಕೂಡ ಡಯಾಬಿಟೀಸ್ ವಸಲ್ಗೆ ಬರ್ತಾರೆ. ಇನ್ನೂ ಸುಮಾರು ಜನ 15 ವರ್ಷದಿಂದ 20 ವರ್ಷದಿಂದ ಬರೀ ಇನ್ಸುಲಿನ್ ತೊಗೊಂಡೇ ಇರ್ತಾರೆ, ಅಂಥವರು ಕೂಡ ಗುಡಿಚಾರದಾಗ ಬರ್ತಾರೆ. ಅವರಲ್ಲೂ ನಾವು ಡಯಾಬಿಟೀಸ್ ಅಂತ ಸಂಪೂರ್ಣವಾಗಿ ರಿವರ್ಸ್ ಮಾಡಿದ್ವಿ. ಇನ್ನೂ ಕೆಲವೊಬ್ಬರಿಗೆ ಸುಮಾರು ಕಾಂಪ್ಲಿಕೇಶನ್ಸ್ ಆಗಿರ್ತವೆ. ನಾನು ಹೇಳಿದೆ, ಸುಮಾರು ಜನ ಒಂದು ಲೇಡಿ, ಅವರಿಗೆ ಸ್ಮಾರ್ಟ್ ಮಹಾಲಕ್ಷ್ಮಿ ಅಂತಲೇ ಹೇಳ್ತೀನಿ. ಏನಂತಂದರೆ ಅವರೊಂದು ಸ್ಮಾರ್ಟ್ ಚಾಯ್ಸ್ ಮಾಡಿದರು, ಅವರು ಅದಕ್ಕೆ ಅವರಿಗೆ ಸ್ಮಾರ್ಟ್ ಮಹಾಲಕ್ಷ್ಮಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ಪೇಷಂಟ್ ಗುಡಿಚಾರದವರು. ಅವರು ಡಯಾಬಿಟಿಸ್ ರಿವರ್ಸಲ್ಗೆ ಬಂದಿದ್ದರು. ಅವರ ಒಂದು ಹೆಬ್ಬೆರಳನ್ನು ಆ್ಯಂಪುಟ್ ಮಾಡಬೇಕಂತ ಹೇಳಿದರು. ಸರ್ಜರಿ ಕೂಡ ರೆಡಿಯಾಗಿದ್ದರು ಅವರು. ಅವ್ರ ಸಿಸ್ಟರ್ ಗುಡಿಚಾರದಾಗ ಬಂದು ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ರು. ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೇಳಿದರು, ಬೇಡ ಇದೆಲ್ಲ, ಒಂದು ಒಪಿನಿಯನ್ ತೊಗೊಂಡೋಣ ಗುಡಿಚಾರದಲ್ಲಿ ಅಂತ ಹೇಳಿದರು. ಸೊ ಅವ್ರ ಹಸ್ಬೆಂಡ್ ಅದಕ್ಕೆ ಅಗೇನ್ಸ್ಟ್ ಮಾಡಿದರು, ಬೇಡ ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು. ಇವ್ರು ಏನು ಮಾಡಿದೆ ಅಂತಂದರೆ, ಅವ್ರ ಹಸ್ಬೆಂಡ್ ಜೊತೆ ಜಗಳ ಆಡಿಬಿಟ್ಟು, ಇಲ್ಲ ನಮ್ಮ ಸಿಸ್ಟರ್ ಹೇಳ್ತಿದ್ದಾರೆ ಅಂದರೆ ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹಸ್ಬೆಂಡ್ ಜೊತೆ ಜಗಳ ಆಡಿ ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು 3 months ಅವ್ರ ಹಸ್ಬೆಂಡ್ಗೆ ಚಾಲೆಂಜ್ ಮಾಡಿಬಿಟ್ಟು ಸಿಸ್ಟರ್ ಮನೇಲಿ ಉಳಿದ್ರು ಅವರು. ಅವರ ಆ್ಯಂಪುಟ್ ಮಾಡಬೇಕು ಅಂತ ಹೇಳಿರೋ ಆ ಬೆರಳನ್ನು ನಾವು ಸೇವ್ ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಅವರು ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿದ್ದರು. ಅವ್ರು ಇನ್ಸುಲಿನ್ ಕಂಪ್ಲೀಟ್ ವಿಡ್ರಾ ಮಾಡಿ ಇವತ್ತು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಡಯಾಬಿಟಿಸಿಂದ ಕಂಪ್ಲೀಟಾಗಿ ಆಚೆ ಬಂದಿದ್ದಾರೆ. ಸೊ ದಿನ ಬೆಳಗಾದರೆ ಎಷ್ಟೊಂದು ವೆರೈಟೀಸ್ ಆಫ್ ಕೇಸಸ್ ಬರ್ತವೆ ಅಂತಂದರೆ, ಪ್ರತಿಯೊಂದು ಕೇಸಸ್ಸಲ್ಲಿ ಟೈಪ್ 2 ಡಯಾಬಿಟಿಸನ್ನು ಸಂಪೂರ್ಣವಾಗಿ ನಾವು ರಿವರ್ಸ್ ಮಾಡಿದ್ದೀವಿ ಕೇವಲ 6 ತಿಂಗಳಲ್ಲಿ. ಮತ್ತು ಯಾರು ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ, ಒಬ್ಬ ವ್ಯಕ್ತಿ ಹೇಳ್ತಿದ್ರು 30 ವರ್ಷದಿಂದ ಇನ್ಸುಲಿನ್ ತೊಗೊಳ್ತಿದ್ರು, 1 hour ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅವರಿಗೆ. ಅವ್ರು ಇವತ್ತು 2 hour 3 hour ನಿಂತ್ಕೊಂಡ್ರು ನನಗೆ ಸುಸ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಬದಲಾವಣೆಗಳನ್ನು ನಾವು ದಿನ ನಾವು ನೋಡ್ತಾ ಇದ್ದೀವಿ ಗುಡಿಚಾರದಲ್ಲಿ. ವಂಡರ್ಫುಲ್. ಸೊ ಆ ಸೀಕ್ರೆಟ್ ಅದು ಏನದು ಆ್ಯಕ್ಚುಲಿ? ನೀವೊಂದು ಅದನ್ನು ಹೇಳಿದ್ರಿ, ಅದನ್ನು ಶೇರ್ ಮಾಡ್ಬೋದು. ಏನು ಆ್ಯಕ್ಚುಲಿ ನೀವು ಮಾಡ್ತೀರಾ? ನೀವು ಹೇಳಿದ್ರಿ ನಿಮ್ಮ ಏನು ರೆಗ್ಯುಲರ್ ನೀವು ಟ್ಯಾಬ್ಲೆಟ್ ಹೋಗ್ತಾ ಅದ್ರ ಜೊತೆಗೆ ನಾವು ಒಂದಷ್ಟು ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಏನು ಆ್ಯಕ್ಚುಲಿ? ಪ್ರೊಪ್ರೈಟರಿ ಮೆಡಿಸಿನ್ಗಳು, ಗುಡಿಚಾರದಲ್ಲಿ ತಯಾರಾಗುವತಕ್ಕಂಥ ಒಂದು ಪ್ರೊಪ್ರೈಟರಿ ಮೆಡಿಸಿನ್ಗಳು. ಸೊ ಅದ್ರ ಬಗ್ಗೆ ನಾನು ಅದನ್ನು ಹೇಳಬೇಕು ಅಂದರೆ ಗುಡಿಚಾರದ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. ಗುಡಿಚಾರದ ಬಗ್ಗೆ ಹೇಳಬೇಕಂತಂದರೆ 2-3 ಪಾಯಿಂಟ್ಸ್ ಹೇಳ್ತೀನಿ. ಒಂದು ವಿಶೇಷತೆ ಏನಂತಂದರೆ, ಗುಡಿಚಾರದಲ್ಲಿ ಕೊಡ್ತಕ್ಕಂಥ ಎಲ್ಲ ಔಷಧಿಗಳು ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ತಯಾರಾಗ್ತವೆ, ರೈಟ್? ಸೊ ಉದಾಹರಣೆ ಹೇಳಬೇಕಂತಂದರೆ, ಗುಡಿಚಾರದ ಮೆಡಿಸಿನ್ಗಳು ಇದು ಡಯಾಬಿಟಿಸ್ಗೋಸ್ಕರ ನಮ್ಮ ಒಂದು ರಿಸರ್ಚು, ನಮ್ಮ ಒಂದು ಪ್ರೊಪ್ರೈಟರಿ ಫಾರ್ಮುಲೇಷನ್ಗಳಿದಿಲ್ಲ, ರೈಟ್? ಇದೆಲ್ಲೂ ಆಚೆ ನಿಮಗೆ ಸಿಗೋದಿಲ್ಲ. ಒಂದು ಹೇಗೆ ಉದಾಹರಣೆಗೆ ನಮ್ಮ ಗುಡಿಚಾರದಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಔಷಧಿಗಳನ್ನು ನಾವು ತಯಾರು ಮಾಡ್ತೀವಿ, ರೈಟ್? ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು ಕೃಷ್ಣನಗರಿ, ಉಡುಪಿಲಿದೆ. ಸೊ ಕೆಲವೊಂದು ವಿಶೇಷತೆಗಳು ಏನು, ಬೇಸಿಕ್ ಪ್ಯಾರಾಮೀಟರ್ಸ್ ಹೇಳ್ತೀನಿ, ಅಡ್ವಾನ್ಸ್ ಪ್ಯಾರಾಮೀಟರ್ಸ್ ಹೇಳ್ತೀನಿ.
ಕ್ಲಾಸಿಕಲ್ ಮೆಡಿಸಿನ್ಸ್ ಅಂತ ಬರ್ತವೆ. ಕ್ಲಾಸಿಕಲ್ ಮೆಡಿಸಿನ್ಸ್ ಹೇಳಬೇಕು ಅಂತಂದರೆ ಉದಾಹರಣೆಗೆ ನೀವು ಜನರಿಕ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಪ್ಯಾರಾಸೆಟಮಲ್ 500 mg ಅಂತ ಹೇಳ್ತೀವಿ. ಆ ರೀತಿ ಆಯುರ್ವೇದದಲ್ಲೂ ಕೂಡ ಸುಮಾರು ಕ್ಲಾಸಿಕಲ್ ಡ್ರಗ್ಸ್ ಅಂತ ಹೇಳ್ತೀವಿ. ಕಾಂಚನ ರಘುಗಳು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಅಂತಂದರೆ ಒಂದು ಲೀಡಿಂಗ್ ಬ್ರ್ಯಾಂಡ್ದು ಕಾಂಚನ ರಘುಗಳು ತೊಗೊಂಡ್ವಿ, ರೈಟ್. ಅದನ್ನು ಗುಡುಚಿ ಆಯುರ್ವೇದ ಕಾಂಚನ ರಘುಗಳ ಜೊತೆ ಕಂಪೇರ್ ಮಾಡಿದ್ವಿ. ಏನು ಮಾಡಿದ್ವಿ ಅಂತಂದರೆ ಒಂದು 500 mg ಟ್ಯಾಬ್ಲೆಟಲ್ಲಿ ಅದ್ರ ಜೊತೆಗೆ ಬೈಂಡಿಂಗ್ ಏಜೆಂಟ್ಸ್ ಎಲ್ಲ ಇರ್ತವೆ, ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿರೋಕ್ಕೆ ಬೈಂಡಿಂಗ್ ಏಜೆಂಟ್ಸ್ ಅಂತ ಹಾಕಿರ್ತಾರೆ. ಗುಡುಚಿ ಆಯುರ್ವೇದದ ಒಂದು 500 mg ಟ್ಯಾಬ್ಲೆಟ್ ವೇಟ್ ಮಾಡಿದಾಗ ಏನು ಬರುತ್ತೆ ಅಂದರೆ 520 mg ಬರುತ್ತೆ, ರೈಟ್. 20 mg ಬೈಂಡಿಂಗ್ ಏಜೆಂಟ್ಸ್ ಇದೆ ಅಂತ ಅರ್ಥ. ಇನ್ನೊಂದು ಬ್ರ್ಯಾಂಡು ಕಾಂಚನ ರಘುಗಳನ್ನ ವೇಟ್ ಮಾಡಿದಾಗ ಅವರ ಟ್ಯಾಬ್ಲೆಟ್ ವೇಟ್ ಬರುತ್ತೆ 630 mg, 130 mg ಬೈಂಡಿಂಗ್ ಏಜೆಂಟ್ ಇದೆ ಅಂತ ಅರ್ಥ, ರೈಟ್. ಸೊ ಹೀಗಾಗಿ ನನ್ನ ಟ್ಯಾಬ್ಲೆಟ್ಗಳು ಫ್ರೆಜೈಲ್ ಆಗಿದ್ರು, ಬೇಗ ಬ್ರೇಕ್ ಆಗ್ತವೆ, ಬಟ್ ಬೈಂಡಿಂಗ್ ಏಜೆಂಟ್ ಕಡಿಮೆ ಇದೆ, ಅಂದರೆ ಅದರ ನ್ಯಾಚುರಲ್ ಅಂಶ ಹಾಗೆ ಇಟ್ಟಿದ್ದೀವಿ. ಇದು ಒಂದು ಕಂಪೇರಿಟಿವ್ ಸ್ಟಡಿ ಮಾಡಿದ್ವಿ. ಈ ಬೈಂಡಿಂಗ್ ಏಜೆಂಟ್ ಜಾಸ್ತಿ ಆದರೆ ಏನಾಗುತ್ತೆ ಹೇಳ್ತೀನಿ. ಅದಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಡಿಸ್ಇಂಟಿಗ್ರೇಷನ್ ಟೈಮ್ ಅಂತ ಹೇಳ್ತೀವಿ. ಡಿಸ್ಇಂಟಿಗ್ರೇಷನ್ ಟೈಮ್ ಅಂತಂದ್ರೇನು, ಒಂದು ಟ್ಯಾಬ್ಲೆಟ್ ರೂಲ್ಸ್ ಪ್ರಕಾರ ಏನಾಗಬೇಕಂದ್ರೆ ಯಾವುದೇ ಒಂದು ಟ್ಯಾಬ್ಲೆಟ್ ನಮ್ಮ ದೇಹದಲ್ಲಿ ಹಾಕಬೇಕಾ ಲೆಸ್ ದೆನ್ 30 minutesಲ್ಲಿ ಅದು ಅಬ್ಸರ್ವ್ ಆಗಿ ಹೋಗಬೇಕು, ಡಿಸಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸ್ಇಂಟಿಗ್ರೇಷನ್ ಟೈಮ್ ಅಂತ ಹೇಳ್ತೀವಿ. ಅತಿಯಾದ ಬೈಂಡಿಂಗ್ ಏಜೆಂಟ್ ಹಾಕಿದಾಗ ಏನಾಗುತ್ತೆ, ಡಿಸ್ಇಂಟಿಗ್ರೇಷನ್ ಟೈಮ್ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಸ್ಟಡಿ ಮಾಡಿದಾಗ ಬೇರೆ ಬ್ರ್ಯಾಂಡಿಂದು ಡಿಸ್ಇಂಟಿಗ್ರೇಷನ್ ಟೈಮ್ ಇದೆ, ಗುಡುಚಿ ಆಯುರ್ವೇದ ಡಿಸ್ಇಂಟಿಗ್ರೇಷನ್ ಟೈಮ್ ಎಷ್ಟು ಚೆಕ್ ಮಾಡಿದಾಗ ಗುಡುಚಿ ಆಯುರ್ವೇದ ಟ್ಯಾಬ್ಲೆಟ್ ಕೇವಲ 15 ನಿಮಿಷದಲ್ಲಿ ಡಿಸ್ಪರ್ಸ್ ಆಗಿಬಿಡುತ್ತದೆ. ಬೇರೆ ಬ್ರ್ಯಾಂಡ್ದು ಇಟ್ಟು 25 minutes. ಅದಕ್ಕೆ ಸುಮಾರು ಟೆಸ್ಟ್ಗಳಿದ್ದಾವೆ. ಮತ್ತು ಅನ್ವಾಂಟೆಡ್ ಕೋಟಿಂಗ್ ಮೆಟೀರಿಯಲ್ ಹಾಕ್ತಾರೆ, ಟ್ರಾನ್ಸ್ಪರೆಂಟ್ ಕೋಟಿಂಗ್ ಮೆಟೀರಿಯಲ್ ಕೆಲವೊಂದು ಸರಿ ನಿಮ್ಗೆ ಗೊತ್ತೂ ಆಗೋದಿಲ್ಲ, ಆ ರೀತಿ ಕೋಟಿಂಗ್ ಮೆಟೀರಿಯಲ್ ಹಾಕಿರ್ತಾರೆ. ಸೊ ಗುಡುಚಿ ಆಯುರ್ವೇದದಲ್ಲಿ ಯಾವುದೇ ಕೋಟಿಂಗ್ ಮೆಟೀರಿಯಲ್ ಈ ರೀತಿ ಒಂದು ಸಾಧಾರಣ ನೀವು ಕಣ್ಣಿಗೆ ಕಾಣ್ತಕ್ಕಂಥ ಬೇರೆಯಿಂದ ಕಾಣ್ತಕ್ಕಂಥ ಕೆಲವೊಂದು ಫಿಸಿಕಲ್ ಟೆಸ್ಟ್ಗಳನ್ನು ಇದ್ರ ಬಗ್ಗೆ ಹೇಳ್ತಿರೋದು. ಸೊ ಈ ಒಂದು ಮೈನರ್ ಡಿಫ್ರೆನ್ಸಿಂದ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಬೇರೆ ಬ್ರ್ಯಾಂಡ್ ಯಾವ್ದು ಮೆಡಿಸಿನ್ ತೊಗೊಂಡಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ನಿಮಗೆ 30 ನಿಮಿಷ ಬೇಕು ಅಂತಂದರೆ ಗುಡುಚಿ ಆದ ಮೆಡಿಸಿನ್ ತೊಗೊಂಡಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಕೇವಲ 15 ನಿಮಿಷ ಬೇಕು, ರೈಟ್. ಇದು ಫಿಸಿಕಲಿ ಕಾಣ್ತಕ್ಕಂಥ ಕೆಲವೊಂದು ಪ್ಯಾರಾಮೀಟರ್ಗಳು. ಇನ್ನೂ ನಾವು ಏನು ಮಾಡ್ತೀವಿ, ಕೆಲವೊಂದು ಗುಡುಚಿ ಆಯುರ್ವೇದದಲ್ಲಿ ತಯಾರು ಮಾಡ್ತಕ್ಕಂಥ ಕೆಲವೊಂದು ಮೆಡಿಸಿನ್ಗಳನ್ನು ಕೆಲವೊಂದು ಮಾಡರ್ನ್ ಡ್ರಗ್ ಜೊತೆಗೆ ಕೂಡ ಕಂಪೇರ್ ಮಾಡಿದ್ವಿ 1-on-1, ರೈಟ್. ಡಯಾಬಿಟಿಸ್ ಡ್ರಗ್ ಬಗ್ಗೆ ಹೇಳಲ್ಲ, ಬಟ್ ಬೇರೆ ಡ್ರಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಉದಾಹರಣೆಗೆ ಒಂದು ಮೌತ್ ವಾಶ್ ಆಯಿಲ್ ಮಾಡಿದ್ದೀವಿ, ಇರಿಮೆದಾದಿ ತೈಲ, ಇದು ಕೂಡ ಕ್ಲಾಸಿಕಲ್ ಆಯಿಲ್. ಈ ಕ್ಲಾಸಿಕಲ್ ಆಯಿಲನ್ನು ಏನು ಮಾಡಿದ್ವಿ ಅಂತಂದರೆ ಒಂದು ಆಲ್ಕೋಹಾಲ್ ಬೇಸ್ಡ್ ಮೌತ್ ವಾಶ್ ಜೊತೆ ಕಂಪೇರ್ ಮಾಡಿದ್ವಿ, ಇನ್ನೊಂದು ನ್ಯಾಚುರಲ್ ಆಗಿರ್ತಕ್ಕಂಥ ಮೌತ್ ಆಯಿಲ್ ಜೊತೆಗೆ ಕಂಪೇರ್ ಮಾಡಿದ್ವಿ. 3 ಓರಲ್ ಪ್ರಾಬ್ಲಮ್ ಜೊತೆಗೆ ಈ 3 ಓರಲ್ ಸಮಸ್ಯೆಗೆ ಅಂದರೆ ಬಾಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗೆ ಹೇಗೆ 3 ಆ್ಯಕ್ಟ್ ಮಾಡುತ್ತೆ ಅಂತ ತೋರಿಸಿದ್ವಿ. ಗುಡುಚಿ ಆಯುರ್ವೇದದ ಏನು ಪ್ರೂವ್ ಮಾಡಿದ್ವಿ ಅಲ್ಲಿ ಥರ್ಡ್ ಪಾರ್ಟಿ ರಿಸರ್ಚ್ ಲ್ಯಾಬಲ್ಲಿ ನಾವು ಟ್ರೈ ಮಾಡಿದ್ವಿ. ಏನು ಪ್ರೂವ್ ಮಾಡಿದ್ವಿ ಅಂತಂದರೆ ಗುಡುಚಿ ಆಯುರ್ವೇದ ಇರ್ಮಿದೆಲ್ಲ ವಾಸ್ 2 times ಮೋರ್ ಎಫೆಕ್ಟಿವ್ ಝೋನ್ ಆಫ್ ಇನಿಬಿಷನ್ ಕ್ರಿಯೇಟ್ ಮಾಡಿದ್ರೆ ಬ್ಯಾಕ್ಟೀರಿಯಾನ ಪುಷ್ ಅವೇ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಏನಿದೆಯಲ್ಲ, ನಮ್ಮ ಪ್ರಾಡಕ್ಟ್ ನ್ಯಾಚುರಲ್ ಆಗಿದ್ದರೂ ಕೂಡ ಯಾವುದೇ ಆಲ್ಕೋಹಾಲ್ ಅಂಶ ಇಲ್ಲದಿದ್ದರೂ ಕೂಡ 2 times ಮೋರ್ ಎಫೆಕ್ಟಿವ್ ದೆನ್ ದಿ ಅದರ್ ಆಲ್ಟರ್ನೇಟಿವ್ಸ್ ಇನ್ ದ ಮಾರ್ಕೆಟ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಈ ರೀತಿ ಪ್ರತಿಯೊಂದು ಪ್ರಾಡಕ್ಟ್ ಬಿಡೋಕ್ಕಿಂತ ಮುಂಚೆ ನಾವು ಸುಮಾರು ಸೈಂಟಿಫಿಕ್ ಸ್ಟಡೀಸ್ ಮಾಡಿಬಿಟ್ಟು ಅದನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತಕ್ಕಂಥದ್ದು. ಮತ್ತು ಕೆಲವೊಂದು ಮಾರ್ಕೆಟಿಗೆ ರಿಲೀಸ್ ಮಾಡಲ್ಲ, ಕೇವಲ ಗುಡುಚಿ ಆಯುರ್ವೇದದಲ್ಲಿ ಮಾತ್ರ ಸಿಗ್ತವೆ. ಸೊ ಹೀಗಾಗಿ ಈ ಗುಡುಚಿ ಈ ಡಯಾಬಿಟಿಸ್ ರಿವರ್ಸಲ್ಗೂ ಕೂಡ ಏನು ನಾವು ಮೆಡಿಸಿನ್ಗಳನ್ನು ಮಾಡಿದ್ವಿ, ಇದೆಲ್ಲ ಪ್ರೊಪ್ರೈಟರಿ ಫಾರ್ಮುಲೇಷನ್ಸ್ ಆಫ್ ಗುಡುಚಿ ಆಯುರ್ವೇದ. ಓಕೆ. ಬಾಣಸ್ವಾಡಿಯಲ್ಲಿರುವಂಥ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂಥ ಪ್ರಶಾಂತ್ ವಸ್ತ್ರದ ಅವ್ರ ಜೊತೆಗೆ ಮಾತಾಡಿದೆ. ಅವ್ರನ್ನ ಸಂಪರ್ಕಿಸಬೇಕು ಗುಡುಚಿ ಆಯುರ್ವೇದ ಅಂದರೆ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ. ಸೊ ಡಯಾಬಿಟಿಸ್ ಬಂದವರು, ಬರುವಂಥ ಲಕ್ಷಣ ಇದ್ದವರು, ಒದ್ದಾಡ್ತಾ ಇದ್ದವರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಮತ್ತು ರಿವರ್ಸಲ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ಪ್ರಶಾಂತ್ ಅವ್ರ ಜೊತೆಗೆ ಮಾತಾಡೋಣ ಮುಂದಿನ ಎಪಿಸೋಡಲ್ಲಿ. ಈವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್ ಅವರೇ. ಥ್ಯಾಂಕ್ಸ್ ಅಲಾಟ್. ಸೊ ಗುಡುಚಿ ಆಯುರ್ವೇದದ ಡಯಾಬಿಟಿಸ್ ರಿವರ್ಸಲ್ ಕಾರ್ಯಕ್ರಮದ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ, ಈ ವಿಡಿಯೋ ಮಾಡಿದ್ವಿ. ಈ ಕುರಿತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ, ಅನುಮಾನಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಪಿನಿಯನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.